ನಮಸ್ಕಾರ. ಮಹಾಭಾರತ ಮಹಾ ಡಿಬೇಟ್ ಚುನಾವಣಾ ಮಹಾ ಸಂಚಿಕೆಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಇದು 2019ರ ಮಹಾ ಸಂಗ್ರಾಮದ ಅರ್ಥಪೂರ್ಣ ಸಿಂಹಾವಲೋಕನ. ಚುನಾವಣಾ ಕಾರ್ಯಕ್ರಮಗಳನ್ನ ಅಥವಾ ಎಲೆಕ್ಷನ್ ಬ್ರೇಕಿಂಗ್ ಗಳನ್ನ ಇದೆಲ್ಲವನ್ನೂ ಕೂಡ ಕರ್ನಾಟಕದ ಮನೆ ಮನೆಗೆ ಮೊದಲು ತಲುಪಿಸಿದಂತಹ ಕೀರ್ತಿ ನಿಮ್ಮ ಹೆಮ್ಮೆಯ ನ್ಯೂಸ್ 18 ಕನ್ನಡದ್ದು. ಕರ್ನಾಟಕದಲ್ಲಿ 2 ಹಂತಗಳಲ್ಲಿ ನಡೀತಾ ಇರತಕ್ಕಂತ ಲೋಕಸಭಾ ಮಹಾಸಂಗ್ರಾಮದಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಕೂಡ ಪಾಲ್ಗೊಳ್ಳಬೇಕು ಅನ್ನೋ ಕಳಕಳಿ ನ್ಯೂಸ್ 18 ಕನ್ನಡದ್ದು. ಅದರ ಮುಂದುವರಿದ ಭಾಗವಾಗಿ ಈ ಮಹಾ ಡಿಬೇಟ್, ಅದಕ್ಕೋಸ್ಕರ ಈ ಮಹಾ ವೇದಿಕೆ ಸಿದ್ಧವಾಗಿದೆ. 3 podiums for 3 parties. 3 ಪಕ್ಷಗಳ ದಿಗ್ಗಜರು ನಮ್ಮೊಡನಿದ್ದಾರೆ. ಬೇರೆ ಎಲ್ಲ ಅಬ್ಬರದ ಕಿರುಚಾಟದ ಕಾರ್ಯಕ್ರಮಗಳಿಗಿಂತ ಭಿನ್ನವಾಗಿ ರಣಕಣದ ನಿಖರ ವಾಸ್ತವ ಚಿತ್ರಣವನ್ನ ಮತದಾರರಿಗೆ ಸ್ಪಷ್ಟವಾಗಿ ತಲುಪಿಸುವಂತಹ ಕಾರ್ಯಕ್ರಮ. ಸಮಾಜದ ಎಲ್ಲ ಕ್ಷೇತ್ರಗಳ ಗಣ್ಯ ಅತಿಥಿಗಳು, ಇನ್ ಡೆಪ್ತ್ ಅನಾಲಿಸಿಸ್, ವಿವೇಚನಾಬದ್ಧ ಮೌಲಿಕ ಪ್ರಶ್ನೆಗಳು, ಪರ್ಫೆಕ್ಟ್ ಅಂಡ್ ಗ್ರೇಟ್ ಪರ್ಸ್ಪೆಕ್ಟಿವ್ಸ್ ಆರ್ ಗೋಯಿಂಗ್ ಟು ಬಿ ಪಾರ್ಟ್ ಆಫ್ ದಿಸ್ ಕ್ಲಾಸಿಕ್ ಅಂಡ್ ಎಲಿಗೆಂಟ್ ಪ್ರೋಗ್ರಾಮ್ಸ್. ನಮ್ಮೊಡನೆ ಇವತ್ತು ಗಣ್ಯ ಅತಿಥಿಗಳಿದ್ದಾರೆ 3 ಪಕ್ಷಗಳಿಂದ. ಇದೀಗ ನಮ್ಮ ಮೊದಲನೇ ಅತಿಥಿ. ಕಾರ್ಯಕ್ರಮದ ಮುಂದಿನ ಹಂತ, ಜನ ನಿಮ್ಮಗಳಿಗೆ ಯಾತಕ್ಕೋಸ್ಕರ ವೋಟ್ ಹಾಕಬೇಕು. ಮೊದಲ ಬಾರಿಗೆ ವೀಕ್ಷಕರೇ, ನ್ಯೂಸ್ 18 ಕನ್ನಡ 3 ಪಕ್ಷಗಳ ದಿಗ್ಗಜರನ್ನ ಒಂದೇ ವೇದಿಕೆಯ ಮೇಲೆ ಅವರ ವಿಚಾರಧಾರೆಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅತ್ಯಂತ ಪ್ರಬುದ್ಧವಾದ ಒಳನೋಟಗಳಿಗಾಗಿ ನಾವು ಕಾಯ್ತಾ ಇದ್ದೇವೆ. ಸೊ ಮೊದಲನೆಯದಾಗಿ ಯಾತಕ್ಕೋಸ್ಕರ ಮತದಾರರು ಇವರಿಗೆ ವೋಟ್ ಹಾಕಬೇಕು ಕೇಳೋಣ. ಮೊದಲನೇದಾಗಿ ನಾನು ದಿನೇಶ್ ಗುಂಡೂರಾವ್ ಅವರಿಗೆ ಹೋಗ್ತೀನಿ. ಸರ್, ಜನ ನಿಮ್ಗೆ ಯಾತಕ್ಕೋಸ್ಕರ ವೋಟ್ ಹಾಕಬೇಕು? ನಿಮ್ಮೆದುರು ಸಾಕಷ್ಟು ಆಡಿಯನ್ಸ್ ಕೂತಿದ್ದಾರೆ, ಇವ್ರನ್ನ ಮತದಾರರು ಅಂತ ಅಂದ್ಕೊಳ್ಳಿ. ಪ್ಲೀಸ್ ಕನ್ವಿನ್ಸ್ ದೆಮ್. ಅಂಡ್ ಕರ್ನಾಟಕದ 7 ಕೋಟಿ ಜನ ನಿಮ್ಮನ್ನ ನೋಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಜನ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಕು? ನೋಡಿ, ಕಾಂಗ್ರೆಸ್ ಪಕ್ಷದ ಅಧಿಕಾರ ಅವಧಿಯಲ್ಲಿ ಯಾವಾಗಲೂ ಕೂಡ ದೇಶದ ಪ್ರಗತಿ, ದೇಶದ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು. ಮತ್ತು 10 ವರ್ಷದ UPA ಕಾಲದಲ್ಲಿ ಅನೇಕ ಸಮಾಜವನ್ನು ಬದಲಾವಣೆ ಮಾಡ್ತಕ್ಕಂಥ ಕಾನೂನುಗಳು, NREGA, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ರೈಟ್ ಟು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಟ್ರೈಬಲ್ ರೈಟ್ಸ್ ಆ್ಯಕ್ಟ್, ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್, ಈ ಥರ ಅನೇಕ ಕ್ರಾಂತಿಕಾರಿ ಕಾನೂನುಗಳು ಮತ್ತು ಜನರಿಗೆ ಉಪಯುಕ್ತವಾಗ್ತಕ್ಕಂಥದ್ದು. ಮತ್ತು ನಮ್ಮ GDP ಗ್ರೋತ್ ಏನಿತ್ತು, ಎಕನಾಮಿಕ್ ಗ್ರೋತ್, NDA ಕಂಪೇರ್ ಮಾಡಿದ್ರೆ UPA ವಾಸ್ ಫಾರ್ ಬೆಟರ್. ಜಾಬ್ ಕ್ರಿಯೇಷನ್ ವಿ ಆರ್ ಬೆಟರ್, ಎಂಪ್ಲಾಯ್ಮೆಂಟ್, ದಿ ಎಕನಾಮಿಕ್ ಇಂಡಸ್ಟ್ರೀಸ್ ವಿ ಆರ್ ಬೆಟರ್. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ಕೆಲಸ ಮಾಡಿದ್ದೇವೆ. ಮತ್ತು ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ಹೋಗ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಜನಾಂಗದವರು ಮತ್ತು ಎಲ್ಲ ವರ್ಗದವರು, ಬಡವರು, ಶ್ರೀಮಂತರು, ಮಧ್ಯಮ ವರ್ಗ. ಅದಕ್ಕೆ ಮುಂದಿನ ಸರ್ಕಾರ, ನಮ್ಮ ಸರ್ಕಾರ ಆದರೆ ಇವತ್ತೇನು ದೇಶದಲ್ಲಿ ಆತಂಕ ಪರಿಸ್ಥಿತಿ ಇದೆ. ಕಳೆದ 5 ವರ್ಷದಲ್ಲಿ ಮೋದಿ ಸರ್ಕಾರ ಯಾವುದೇ ಭರವಸೆ ಈಡೇರಿಸಲಿಲ್ಲ. ಇವತ್ತು ದೇಶದಲ್ಲಿ ಆತಂಕ ಪರಿಸ್ಥಿತಿ ಇದೆ, ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಇಂಥ ಎಲ್ಲ ಗಂಭೀರವಾದಂಥ ಬದುಕಿನ ಸಮಸ್ಯೆಗಳಿದ್ದಾಗ ಅದಕ್ಕೆ ಒಂದು ಹೃದಯ ಇರ್ತಕ್ಕಂಥ ನಾಯಕತ್ವ ಬೇಕು. ಎಲ್ಲ ಜನರನ್ನು ಕೂಡ ಸೇರಿಸ್ಕೊಂಡು ಹೋಗ್ತಕ್ಕಂಥ ಒಂದು ಪಕ್ಷ ಬೇಕು. ಅದು ಕಾಂಗ್ರೆಸ್ ಪಕ್ಷ ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥದ್ದು. ಅದರಿಂದ ನಾವು ಜನರ ಹತ್ರ ಆ ಆಧಾರದ ಮೇಲೆ ಹೋಗ್ತಾ ಇದ್ದೀವಿ. ಇವತ್ತು 5 ವರ್ಷದ ಟೋಟಲ್ ಫೇಲಿಯರ್ ಮೋದಿಯವರ ಸರ್ಕಾರ. ನಮ್ಮ ನಾಯಕರು ರಾಹುಲ್ ಗಾಂಧಿಯವರು ಇವತ್ತು ಸಾಮಾನ್ಯ ಜನರ ಬಗ್ಗೆ ಮಾತಾಡ್ತಾರೆ. ರೈತರು, ಕಾರ್ಮಿಕರು, ಯುವಕರು, ಸಾಮಾನ್ಯ ಬದುಕಿನ ಬಗ್ಗೆ ಮಾತಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಈ ರೀತಿಯಾದಂಥ ಒಂದು ಸರ್ಕಾರ ದೇಶದಲ್ಲಿ ರಚನೆ ಆದರೆ ಖಂಡಿತ ಭಾರತ ದೇಶಕ್ಕೆ ಒಳ್ಳೇದಾಗ್ತದೆ, ನಮ್ಮ ಐಕ್ಯತೆಗೆ, ಸಮಗ್ರತೆಗೆ ಒಳ್ಳೇದಾಗ್ತದೆ. ಓಕೆ, ಇನ್ನೂ ಕೂಡ ಕಾಲಾವಕಾಶ ಇದೆ ಸರ್. 3 ನಿಮಿಷ ಇದೆ ನಿಮ್ಮ ಕಾಲಾವಕಾಶ, ಅದರಲ್ಲಿ ಇನ್ನೂ 1.5 ನಿಮಿಷ. ಅದರಿಂದ ಇವತ್ತು ನೋಡಿ, ಕಳೆದ 5 ವರ್ಷದಲ್ಲಿ ಇವರು ಏನೇನು ಆಶ್ವಾಸನೆ ಕೊಟ್ಟಿದ್ರು, ಅದು ನಿಜವಾಗಲೂ ಕೂಡ ಒಂದು ಆಕಾಂಕ್ಷೆಯನ್ನು ಸೃಷ್ಟಿ ಮಾಡಿದರು ಮೋದಿಯವರು. 5 ವರ್ಷದಲ್ಲಿ ನಾನು ಅಚ್ಚೆ ದಿನ ತೊಗೊಂಬರ್ತೀನಿ, 5 ವರ್ಷದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ, 5 ವರ್ಷದಲ್ಲಿ ವಿದೇಶದಲ್ಲಿರ್ತಕ್ಕಂಥ ಎಲ್ಲ ಕಪ್ಪು ಹಣ ವಾಪಸ್ ತೊಗೊಂಬರ್ತೀನಿ 100 ದಿವಸದಲ್ಲಿ, ಮತ್ತು ಎಲ್ಲ ಬದುಕನ್ನು ಹಸನು ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಅದು ಈ 5 ವರ್ಷದಲ್ಲಿ ನೀವು ನೋಡಿ, ನಿರುದ್ಯೋಗ ಇವತ್ತು ಕಳೆದ 45 ವರ್ಷದಲ್ಲಿ ಅತಿ ಹೆಚ್ಚಿನ ನಿರುದ್ಯೋಗ ದೇಶದಲ್ಲಿ. ಯುವಕರಿಗೆ ಏನು ಕೊಟ್ಟಿದ್ದಾರೆ? ಕೆಲಸ ಕೊಡಲಿಲ್ಲ. ಮತ್ತು ಇವತ್ತು ದೇಶದ ಸುರಕ್ಷತೆ ವಿಚಾರದಲ್ಲಿ ಇವರು ಏನು ಮಾತಾಡ್ತಾ ಇದ್ದಾರೆ, ಇವತ್ತು ದೇಶದಲ್ಲಿ ಅತ್ಯಂತ ಹೆಚ್ಚಿನ ಘಟನೆಗಳಾಗ್ತಾ ಉಂಟು. ಏನು ಭದ್ರತೆ ವಿಚಾರದಲ್ಲಿ ಆತಂಕವಾದಿಗಳ ಒಂದು ಘಟನೆಗಳು ಇವತ್ತು ದೇಶದಲ್ಲಿ ಹೆಚ್ಚಾಗಿದೆ, ಹಿಂಸೆ ಹೆಚ್ಚಾಗಿದೆ, ವೈಷಮ್ಯ ಹೆಚ್ಚಾಗಿದೆ.
ಈಗ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ಅದು ಗೋ ಹೆಸರಿನಲ್ಲಿರ್ಬೋದು, ಧರ್ಮದ ಹೆಸರಿನಲ್ಲಿರ್ಬೋದು, ಜಾತಿ ಹೆಸರಿನಲ್ಲಿರ್ಬೋದು, ಈ ರೀತಿಯ ದಾಳಿಗಳಾಗ್ತಾ ಉಂಟು. ಸೊ ಜನರ ಮನಸ್ಸುಗಳಲ್ಲಿ, ಜನರ ಬದುಕಿನಲ್ಲಿ ಇವತ್ತಿನ ದಿವಸ ಸಾಕಷ್ಟು ವೈಷಮ್ಯ, ದ್ವೇಷ ಸೃಷ್ಟಿಯಾಗಿದೆ. ಮತ್ತು ದೇಶದ ಸಂಸ್ಥೆಗಳನ್ನೆಲ್ಲ ಕೂಡ ಇವತ್ತು ನಂಬಿಕೆ ಹೋಗ್ತಾ ಇದೆ. CBI, ಇನ್ಕಮ್ ಟ್ಯಾಕ್ಸ್, ED ಪ್ರತಿಯೊಂದು ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಹೋಗ್ಲಾಡಿಸಬೇಕಾದ್ರೆ ಈ ಸರ್ವಾಧಿಕಾರ ತೆಗಿಬೇಕು. ಒಳ್ಳೆ ಪ್ರಜಾಪ್ರಭುತ್ವ ನಂಬಿಕೆ ಇರ್ತಕ್ಕಂಥ ಸರ್ಕಾರ ಬರಬೇಕು. ನಿಮ್ಮ ಸಮಯ ಮುಗ್ದಿದೆ. ಸಾಮ್ರಾಟ್ ಅಶೋಕ್ ಅವರು, ಯಾವ ರೀತಿ ನೀವು ಜನಗಳನ್ನ ಕನ್ವಿನ್ಸ್ ಮಾಡ್ತೀರಿ? ನಿಮ್ಮ ಸಮಯ 3 ನಿಮಿಷಗಳ ಸಮಯ ಸ್ಟಾರ್ಟ್ಸ್ ನೌ. ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಈ ದೇಶದಲ್ಲಿ ಪ್ರತಿ ವರ್ಷ ರೈತರ ಬವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಅದನ್ನು ಪರಿಹಾರ ಮಾಡಬೇಕು ಅಂತ ಪ್ರತಿ ವರ್ಷವೂ ಕೂಡ ಅವರ ಅಕೌಂಟ್ಗೆ 6,000 ರೂಪಾಯಿ ಹಣ ನೀಡೋ ಮುಖಾಂತರ ಅವರ ಬಾಳಲ್ಲೂ ಕೂಡ ಚೈತನ್ಯ ಮೂಡಬೇಕು ಅನ್ನೋದು ಪ್ರಧಾನಿ ನರೇಂದ್ರ ಮೋದಿಯವರ ಬಯಕೆ. ಅದೇ ರೀತಿ 5 ಲಕ್ಷ ರೂಪಾಯಿವರೆಗೂ ಆದಾಯ ಇನ್ಕಮ್ ಟ್ಯಾಕ್ಸ್ ಏನಿತ್ತು ಆ ವಿನಾಯಿತಿಯನ್ನು ಕೊಡೋ ಮುಖಾಂತರ ಮಧ್ಯಮ ವರ್ಗದವರು ಕೂಡ ಈ ಸರ್ಕಾರದ ಒಂದು ಸಾಧನೆ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತ ಮಾಡಿರುವಂಥ ಘಟನೆ ಇರ್ಬೋದು. ಅದೇ ರೀತಿ ಸುಮಾರು 10 ಕೋಟಿ ಶೌಚಾಲಯ, ಸ್ವಚ್ಛ ಭಾರತ್ ಆ ಮಾತೆ ಹೊರಟೋಗಿತ್ತು. ಇವತ್ತು ಆ ಸ್ವಚ್ಛ ಭಾರತ್ ಮುಖಾಂತರ 10 ಕೋಟಿ ಶೌಚಾಲಯ ನಿರ್ಮಾಣ ಮಾಡೋ ಮುಖಾಂತರ ಇವತ್ತು WHO ಅವರು ಸಮೀಕ್ಷೆಯಲ್ಲಿ ಹೇಳಿದ್ದಾರೆ, ಇವತ್ತು 3 ಲಕ್ಷ ಮಕ್ಕಳಿಗೆ ಜೀವ ಕೊಟ್ಟಿರೋವಂಥ ಒಂದು ಯೋಜನೆ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮೋದಿಯವರಿಗೆ ಖ್ಯಾತಿಯನ್ನು ಕೊಟ್ಟಿದೆ. ಅದಕ್ಕಿಂತ ಭಾಳ ಪ್ರಮುಖವಾಗಿ ತಾವು ಗಮನಿಸಬೇಕಾಗಿರೋದು ದೇಶದ ಭದ್ರತೆ ವಿಚಾರ ಬಂದಾಗ, ಹಿಂದೆ ಕಾಂಗ್ರೆಸ್ ಯಾವ ರೀತಿ ಬಾಂಬೆಯಲ್ಲಿ ದಾಳಿ ಆದಾಗ ಯಾವ ರೀತಿ ನಡವಳಿಕೆ, ನಮ್ಮ ಸೈನಿಕರ ಮೇಲೆ ಹಲ್ಲೆ ಆದಾಗ, ಸಾವಾದಾಗ ಯಾವ ರೀತಿ ನಡ್ಕೊಂತು, ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ನಮ್ಮ ಸೈನಿಕರ ಪ್ರಾಣ ಹೋದಾಗ ಯಾವ ರೀತಿ ಪಾಕಿಸ್ತಾನಕ್ಕೆ ಬುದ್ಧಿವಾದವನ್ನು ಕಲಿಸಿದ್ರು, ಸರ್ಜಿಕಲ್ ಸ್ಟ್ರೈಕ್ ಮಾಡೋ ಮುಖಾಂತರ ಯಾವ ಅಮೇರಿಕಾ ದೇಶ, ಯಾವ ಇಸ್ರೇಲ್ ಬೇರೆ ದೇಶಗಳಲ್ಲಿ ಹೋಗಿ ನಮ್ಮ ಭಯೋತ್ಪಾದಕರ ಹುಟ್ಟನ್ನು ಅಡಗಿಸ್ತು. ಇವತ್ತು ಆ ಸಾಲಿಗೆ ಭಾರತವನ್ನು ತೆಗೆದುಕೊಂಡು ಹೋದಂಥ ಕೀರ್ತಿ ಇವತ್ತು ನರೇಂದ್ರ ಮೋದಿಯವರಿಗಿದೆ. ಇವತ್ತು ಭೂಮಂಡಲದಲ್ಲ, ಭೂಮಿಯಲ್ಲ ಭಾರತ 5ನೇ ಸ್ಥಾನದಲ್ಲಿದೆ. ಅದೇ ರೀತಿ ಇವತ್ತು ಅಂತರಿಕ್ಷದಲ್ಲೂ ಕೂಡ ನರೇಂದ್ರ ಮೋದಿಯವರು ಅಂತರಿಕ್ಷದಲ್ಲೂ ಕೂಡ ನಮ್ಮ ತಂಟೆಗೆ ಬಂದರೆ ಹುಷಾರ್ ಅಂತ ಹೇಳೋ ರೀತಿ ಅಮೇರಿಕಾ ಮತ್ತು ಚೈನಾ ಮತ್ತು ಇತರ ಯಾವುದು 4 ದೇಶಗಳಿದೆ, ರಷ್ಯಾ, ಆ ದೇಶಗಳ ಸಾಲಿನಲ್ಲಿ ಕೂಡ ನಮ್ಮ ದೇಶ ಇವತ್ತು ನಿಂತಿದೆ. ಅಂದರೆ ಇವತ್ತು ದೇಶ ಸದೃಢವಾಗಿದೆ, ಬಲವಾಗಿದೆ. ಯಾರು ನಮ್ಮ ತಂಟೆಗೆ ಬಂದರೆ ನಿಮ್ಮನ್ನು ಬಿಡಲ್ಲ, ಹುಷಾರನ್ನೋ ಒಂದು ಸಂದೇಶವನ್ನು ಕೊಟ್ಟಿದೆ. ಇದು ಇವತ್ತು ಜನಕ್ಕೆ ಬೇಕಾಗಿರೋದು. ದೇಶದ ಒಂದು ಕೇಂದ್ರ ಸರ್ಕಾರ ಅಂದರೆ ದೇಶದ ಭದ್ರತೆ ವಿಚಾರವಾಗಿ ಯಾವ ರೀತಿ ನಿಲುವುಗಳನ್ನು ತೆಗೆದುಕೊಳ್ತೈತೆ, ಆ ನಿಲುವು ಇವತ್ತು ನಮ್ಮ ನರೇಂದ್ರ ಮೋದಿಯವರು ತೆಗೆದುಕೊಂಡಿದ್ದಾರೆ. ಇವತ್ತು ಪದೇ ಪದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲಿ ನಮಗೆ ಓಟು ಹೊರಟೋಗ್ತೈತೆ ಅಂತೇಳಿ ಪಾಕಿಸ್ತಾನದ ಮೇಲೆ ಆ ಕಣ್ಣು ಕೂಡ ಬಿಡ್ತಾ ಇರಲಿಲ್ಲ. ಒಂದು ರೀತಿ ಅಲ್ಪಸಂಖ್ಯಾತರ ಓಟ್ ಮೇಲೆ ಕಣ್ಣಿಟ್ಟು ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಅದನ್ನು ಇವತ್ತು ತೆಗೆದುಹಾಕಿದ್ದಾರೆ. ನಮ್ಮ ದೇಶದ ಸೈನಿಕರಿಗೆ ಪೂರ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಂತ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ. ಆಲ್ ರೈಟ್ ಸರ್, JDS ಮೈತ್ರಿ ಸರ್ಕಾರದಲ್ಲಿ ಇದ್ದೀರಿ, 7 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕಿದ್ದೀರಿ, 8 ಕ್ಲೈಮ್ ಮಾಡಿದ್ರಿ, 7ಕ್ಕೆ ಸೀಮಿತವಾಯ್ತು. ಯಾಕೆ ಜನ JDSಗೆ ವೋಟ್ ಕೊಡಬೇಕು? ವಿಶ್ವನಾಥ್ ಅವರು. ಎಸ್, ನಮ್ಮದು ಪ್ರೊವಿನ್ಷಿಯಲ್ ಪಾರ್ಟಿ ನ್ಯಾಷನಲ್ ಪಾರ್ಟಿ ಜೊತೆಗೆ ಟೈಪ್ ಮಾಡಿದ್ವಿ ಫಾರ್ ದ ನೆಕ್ಸ್ಟ್ ಪಾರ್ಲಿಮೆಂಟ್ರಿ ಪೋಲ್ಸ್. ನಮ್ಮದು JDS ಪ್ರಾಂತೀಯ ಪಕ್ಷ ಆದರೂ ಕೂಡ ಹಿಂದೆ ಪ್ರಧಾನಮಂತ್ರಿಯಾಗಿ ಕೂಡ 10 ತಿಂಗಳು ಕೆಲಸ ಮಾಡಿದಂಥ ದೇವೇಗೌಡರಂಥ ಒಬ್ಬ ಅನುಭಾವಿಕ ನಾಯಕರನ್ನು ಹೊಂದಿರತಕ್ಕಂಥದ್ದು, ಭಾರತದ ಹಲವು ಸಮಸ್ಯೆಗಳನ್ನು ಕನ್ನಡ ಹಿಡಿದಂಥ ಪಕ್ಷ JDS. ನಮ್ಮದು ಥಿಂಕ್ ಯೂನಿವರ್ಸಲಿ, ಆ್ಯಕ್ಟ್ ಲೋಕಲಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಲೋಚನೆಗಳು, ಸ್ಥಳೀಯ ಮಟ್ಟದಲ್ಲಿ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥ ಒಂದು ದೊಡ್ಡ ಪಕ್ಷ ನಮ್ಮದು JDS. ಹಾಗಾಗಿ JDS ರೈತರ ಪರವಾಗಿರ್ತಕ್ಕಂಥ ಪಕ್ಷ. JDS ನಿರುದ್ಯೋಗಿ ಯುವಕರ ಪರವಾಗಿ ಉದ್ಯೋಗಕ್ಕಾಗಿರ್ತಕ್ಕಂಥ ಪಕ್ಷ. ಮತ್ತು JDS ಗ್ರಾಮೀಣ ಭಾರತದ ಬಲಿಷ್ಠತೆಗೆ ಇರ್ತಕ್ಕಂಥ ಒಂದು ಪಕ್ಷ. ಸೊ ಹಾಗಾಗಿ
ನಮ್ಮ ಗ್ರಾಮೀಣ ಭಾರತದ ಒಲವಿನ ರೈತರ ಕಷ್ಟ ಸಂಕಷ್ಟಗಳಿಗೆ ಧ್ವನಿಯಾಗಿರುವ ನಮ್ಮ JDSಗೆ ತಾವು ಮತ ಕೊಡಬೇಕು ಅಂತಲೂ ಕೂಡ ನಾವು ಕೇಳುವಂಥ ಮತ್ತು ಅದ್ರ ಜೊತೆಗೆ ಬಹುಶಃ ಇವತ್ತು ಯಾಕೆಂತಂದರೆ ಭಾಳಷ್ಟು ಜನ ಇಡೀ ಭಾರತದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊತಾರೆ. ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ರೈತರಿಗೆ ಇವತ್ತು ಯಾವುದೇ ಪರಿಹಾರ ಇವತ್ತು ದೇಶದ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಮೋದಿಯವರಿಂದ ಆಗ್ತಾ ಇಲ್ಲ ಅಂತಕ್ಕಂಥ ಸತ್ಯ ಗ್ರಾಮೀಣ ಭಾರತಕ್ಕೆ ಗೊತ್ತು. ಹಾಗಾಗಿ ಹಲವಾರು ವಿಚಾರಗಳನ್ನು ಒಳಗೊಂಡಂಥ ವಿಶೇಷವಾಗಿ ಭಾರತವನ್ನು ಬಲಿಷ್ಠವಾಗಿ ಕಟ್ಟಿದಂಥ ಕಾಂಗ್ರೆಸ್ಸಿನ ಜೊತೆಯಾಗಿ ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಫೈಟ್ ಮಾಡ್ತಾಯಿದ್ವಿ. ಮತ್ತು ಅದ್ರ ಜೊತೆಗೆ ಇವತ್ತೆಲ್ಲ ಹೇಳ್ತಾ ಇದ್ದಾರೆ ಮೋದಿ ಎಸ್ 2014 ಮೋದಿಯವರೇ ನೀವು ಈ ದೇಶಕ್ಕೆ ಕೊಟ್ಟಂಥ ವಚನವೇನು? ವಾಟ್ ವಾಸ್ ಯುವರ್ ಮ್ಯಾನಿಫೆಸ್ಟೋ ಇನ್ ಇಯರ್ 2014 ಪಾರ್ಲಿಮೆಂಟ್ ಪೋಲ್ಸ್? ಪ್ಲೀಸ್ ರಿಪ್ಲೈ ಟು ಇಟ್. ವಾಟ್ ಇಸ್ ದ 8-year ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಆಫ್ ದ 2014 ಪೋಲ್ಸ್? ಹೇಳಿ ಏನಾಗಿದೆ ಅಂತ. ಏನೂ ಆಗಲಿಲ್ಲ. 10 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಅಂದ್ರಿ ನೀವು. ಎಷ್ಟಾಯಿತು? ನೀವೇ ಕೇಂದ್ರ ಸರ್ಕಾರ ಲೇಬರ್ ಡಿಪಾರ್ಟ್ಮೆಂಟಿಂದ ಕೊಟ್ಟಿರ್ತಕ್ಕಂಥ ರಿಪೋರ್ಟಲ್ಲಿ ಇಟ್ ಇಸ್ ಓನ್ಲಿ 27 lakhs. ದಟ್ಸ್ ಆಲ್. ಹಾಗಾದರೆ ಈ ದೇಶದ ನಿರುದ್ಯೋಗಿಗಳಿಗೆ ಇಲ್ಲಿ ಕೂತಿದಾರಲ್ಲ ಯುವಕರು, ಇವ್ರಿಗೆ ಕೊಟ್ಟಂಥದ್ದೇನು? ಕೊಟ್ಟ ಆಶ್ವಾಸನೆ ಏನು? ಎಲ್ಲರ ಅಕೌಂಟ್ಗೆ 15 ಲಕ್ಷ ಹಾಕ್ತೀನಿ ಅಂತ ಅಂದ್ರಿ. ಝೀರೋ ಅಕೌಂಟಲ್ಲಿ ಜನ್ ಧನ್ ಮಾಡಿದ್ರಿ. ಇವತ್ತು ಕೂಡ ಝೀರೋ ಅಕೌಂಟ್ ಇದೆ. ಸೊ ಹಾಗಾಗಿ ಇದೇನು ಹೊಸದೇನಲ್ಲ ಈ ದೇಶದ. ಆಲ್ ರೈಟ್ ಸರ್. H. ವಿಶ್ವನಾಥ್ ಅವರು ಜನಗಳನ್ನ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ನಾನು ನಮ್ಮ ಅತಿಥಿಗಳಿಗೆ ಕೇಳಬೇಕು, ಇವರ 3 ಜನರ ಅವರ ವಾದದಲ್ಲಿ ಹುರುಳಿದೆಯಾ? ನಾನು ನಮ್ಮ ಅತಿಥಿಗಳಿಗೆ ಹೋಗೋದಕ್ಕಿಂತ ಮುಂಚೆ H. ವಿಶ್ವನಾಥ್ ಅವರಿಗೆ ಈಗ ತಾನೇ ತಾವು ಮಾತನಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಬಹಳ ನಿರ್ಣಾಯಕವಾದಂತ ಒಂದು ಪ್ರಶ್ನೆ. 6 ದಶಕಗಳ ರಾಜಕೀಯ ಬದುಕಿನಲ್ಲಿ 16 ಏಳುಬೀಳುಗಳನ್ನು ಕಂಡಿರ್ತಕ್ಕಂಥ ಮಾನ್ಯ ದೇವೇಗೌಡರು 86ನೇ ವಯಸ್ಸಿನಲ್ಲಿ ಲೋಕಸಭೆಗೆ ಸ್ಪರ್ಧಿಸೋದಕ್ಕೆ ಕ್ಷೇತ್ರ ಹುಡುಕುವ ಜಿಜ್ಞಾಸೆಗೆ ಬೀಳಬೇಕಾಯ್ತಲ್ಲ. ಯಾಕೆ ದೇವೇಗೌಡರಂಥ ಮಹಾನ್ ವ್ಯಕ್ತಿಗೆ ಅಥವಾ ನಿಮ್ಮ ಪಕ್ಷದಲ್ಲಿ ನೀವು ಅವ್ರನ್ನ ಅನುಭಾವಿಕ ನಾಯಕ ಅಂತ ಕ್ಲೈಮ್ ಮಾಡಿದ್ರಿ? ಯಾಕಿಂಥ ಪರಿಸ್ಥಿತಿ ಬಂತು? ರಿಯಲಿ ದೇವೇಗೌಡ ಎನ್ ಎಕ್ಸ್ಪರ್ಟೈಸ್. ನಮ್ಮ ಗ್ರಾಮೀಣ ಭಾರತಕ್ಕೆ ಬಹಳ ಅನುಭಾವಿಕ ನಾಯಕ. ಈ ಕ್ಷೇತ್ರ ಹುಡುಕೋದೇನು ಹೊಸದಲ್ಲ. ಮೋದಿಯವರು ಕೂಡ ಕ್ಷೇತ್ರ ಹುಡುಕೊಂಡು ವಾರಾಣಸಿಗೆ ಹೋಗಿದ್ದಂಥದ್ದು. ಯಾವುದೇ ಜನನಾಯಕರು ತನಗೆ ಎಲ್ಲಿ ಸೂಕ್ತವಾಗಿ ಕಾಣ್ತದೋ ಆ ಕ್ಷೇತ್ರವನ್ನು ಹುಡುಕಿ ಅಲ್ಲಿ ಕಂಟೆಸ್ಟ್ ಮಾಡುವಂಥದ್ದು ನಮ್ಮ ಭಾರತದ ಚುನಾವಣೆಗಳಲ್ಲಿ ಉದ್ದಕ್ಕೂ ಕೂಡ ಬಂದಂಥದ್ದು. ಸೊ ಹಾಗಾಗಿ ಅದೇನು ವಿಶೇಷ ಇಲ್ಲ. ಒಂದು ಕ್ಷೇತ್ರ, ಒಂದು ಅಭ್ಯರ್ಥಿ, ಜನರ ಮತದಾನ, ಗೆಲುವು ಸೋಲುಗಳು ಆಗುವಂಥದ್ದು. ಓಕೆ, ನಾನು ನಮ್ಮ ಅತಿಥಿಗಳಿಗೆ ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ, ಯಾರಿಗೆ ಪ್ರಶ್ನೆ ಇದೆಯೋ ದಯವಿಟ್ಟು ಇಲ್ಲಿ ಪೋಡಿಯಂಗೆ ಬನ್ನಿ. ಈ ಮೈಕ್ ನಿಮ್ಮದು, ಇದನ್ನ ಉಪಯೋಗಿಸ್ಕೊಳ್ಳಿ. ಮೊದಲನೇದಾಗಿ ಬನ್ನಿ. ಹೆಸರು, ನಿಮ್ಮ ಬಗ್ಗೆ. ನಮಸ್ಕಾರ, ನನ್ನ ಹೆಸರು ಪಲ್ಲವಿ ಇಡೂರು ಅಂತ. ನನ್ನ ಪ್ರಶ್ನೆ ಇರೋದು ಆರ್ ಅಶೋಕ್ ಅವರಿಗೆ. ನಮಸ್ಕಾರ ಸರ್. ನಮಸ್ಕಾರ. ಈ 2014ರಲ್ಲಿ ಲೋಕಸಭಾ ಚುನಾವಣೆಗೆ ಬರುವಾಗ ನಿಮ್ಮ ಪಕ್ಷದ ವಿಚಾರಗಳು, ನೀವು ಜನರ ಮುಂದೆ ಬಂದಾಗ ನೀವು ಎತ್ತಿದ ವಿಚಾರಗಳು, ಡೆವಲಪ್ಮೆಂಟ್ದು ನೀವು ಎತ್ತಿದ ವಿಚಾರಗಳು, ಭ್ರಷ್ಟಾಚಾರದ ಬಗ್ಗೆ ನೀವು ಎತ್ತಿದ್ದು 2G ಅಂತ ಹಗರಣಗಳ ಬಗ್ಗೆ, ಅವುಗಳನ್ನೆಲ್ಲ ಮಾತಾಡಿ ನಾವು ಒಂದು ಸುಭದ್ರ ಸರ್ಕಾರ ಕೊಡ್ತೀವಿ, ಉದ್ಯೋಗ ಕೊಡ್ತೀವಿ, ಆಮೇಲೆ ನಾವು ದೇಶ ಕಾಯ್ತೀವಿ ಅನ್ನೋದನ್ನ ನಾವು ಚೌಕಿದಾರ್ ಅಂತ ನೀವೇ ಹೇಳ್ಕೊಂಡಿದ್ದೀರಿ. ದೇಶ ಕಾಯ್ತೀವಿ ಅನ್ನುವಂಥ ವಿಚಾರಗಳನ್ನು ಎತ್ತಿ ಈ ದೇಶದ ಪ್ರತಿಯೊಬ್ಬ ಬಡವನಿಗೂ ಪ್ರತಿಯೊಂದು ಫೆಸಿಲಿಟೀಸ್ ಸಿಗುವ ಹಾಗೆ ಮಾಡ್ತೀವಿ ಅನ್ನುವ ರೀತಿಯಲ್ಲಿ ನಿಮ್ಮನ್ನು ನೀವು ಪ್ರಾಜೆಕ್ಟ್ ಮಾಡಿಕೊಂಡು ನೀವು ಅಧಿಕಾರಕ್ಕೆ ಬಂದಿದ್ದು. 2019ರಲ್ಲಿ ಈಗ ಪುನಃ ಅಧಿಕಾರಕ್ಕೆ ನೀವು ಚುನಾವಣೆಗೆ ಹೋಗ್ತಾ ಇದ್ದೀರಿ. ನಿಮ್ಮ ಡೆವಲಪ್ಮೆಂಟ್ಸ್ ನೋಡಿದ್ರೆ, ನಿಮ್ಮ ಸರ್ಕಾರದ ಸಾಧನೆಗಳನ್ನು ನೋಡಿದ್ರೆ ಇಲ್ಲಿ ಬಡವರಿಗಾಗಲಿ ಅಥವಾ ಸಾಮಾನ್ಯ ಜನರಿಗಾಗಲಿ ಏನೊಂದು ಉಪಕಾರ ಆದ ಹಾಗೆ ಕಾಣಿಸ್ತಾ ಇಲ್ಲ. ಮೇಲ್ನೋಟಕ್ಕೆ ಇದು ಪ್ರತಿಯೊಬ್ಬರಿಗೂ ಕಾಣಿಸುವಂಥ ವಿಚಾರ. ಬಹುಶಃ ಪಕ್ಷದ ಬಗ್ಗೆ ಬಹಳ ಪ್ರೇಮ ಇಟ್ಕೊಂಡವರು ಅದರ ವಿಚಾರವನ್ನು ಮಾತಾಡದೇ ಇರ್ಬೋದು. ಸಾಮಾನ್ಯವಾಗಿ ಜನರು ಯಾವ ಥರ ಅನಲೈಸ್ ಮಾಡೋಕ್ಕೆ ಹೋದರೆ ಅವರಿಗೆ ಇಲ್ಲಿ ಯಾವುದೇ ಡೆವಲಪ್ಮೆಂಟ್ಗಳು ಕಾಣ್ತಾ ಇಲ್ಲ. ಒಂದು, ದೇಶ ಬಿಟ್ಟು ಬಹಳಷ್ಟು ಉದ್ಯಮಿಗಳು ಓಡಿ ಹೋಗಿರೋದು, ಅದರಿಂದ ದೇಶಕ್ಕಾಗಿರುವ ನಷ್ಟ, ಡಿಮಾನಿಟೈಸೇಷನಿಂದ ಕಳೆದುಕೊಂಡಿರುವಂಥ ಉದ್ಯೋಗಗಳು, ಆಮೇಲೆ ಉದ್ಯೋಗ ಸೃಷ್ಟಿ ಅಂತ ನೀವು ಹೇಳಿ ಕೂಡ ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂತ ಹೇಳಿ ಕೂಡ
ಏನು ಉದ್ಯೋಗ ಸೃಷ್ಟಿ ಮಾಡದೇ ಇರುವಂತದ್ದು Yes, madam. ಇಂಥದ್ದು ಇದಿಷ್ಟು ವಿಚಾರಗಳನ್ನು ಈಗ ಇಟ್ಕೊಂಡು ನೀವು ಪೊಲಿಟಿಸೈಸ್ ಮಾಡ್ತಾ ಇರೋದು ದೇಶದ ರಕ್ಷಣೆಗೆ Yes. ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದೀವಿ ಅನ್ನುವಂತ ವಿಚಾರಗಳನ್ನ. ಹಾಗಾದ್ರೆ ಈ ಎಲೆಕ್ಷನ್ ಅಲ್ಲಿ ನಿಮ್ಗೆ ಡೆವಲಪ್ಮೆಂಟ್ madam. ಬಗ್ಗೆ ಮಾತಾಡೋದಕ್ಕೆ Let ಏನು him ಇಲ್ವಾ? answer. Let him answer. ಮೋದಿ ಅಂದರೆ ಡೆವಲಪ್ಮೆಂಟ್. ಕಳೆದ 5 ವರ್ಷದಲ್ಲಿ ಮೋದಿಯವರ ಸಾಧನೆ ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ನಾನು ಈಗ ತಾನೇ ಹೇಳಿದೆ ರೈತರಿಗೆ ಸಹಾಯ ಮಾಡುವಂಥ ಯೋಜನೆಗಳಿರ್ಬೋದು, ಅದೇ ರೀತಿ ಸ್ವಚ್ಛ ಭಾರತ್ ಯೋಜನೆ, ಮಹಾತ್ಮ ಗಾಂಧೀಜಿಯವರು ಪ್ರಾರಂಭ ಮಾಡಿದಂಥ ಸ್ವಚ್ಛ ಭಾರತ್ ಯೋಜನೆ ಅದು ಮೂಲೆ ಸೇರಿತ್ತು. ಇವತ್ತು ಸ್ವಚ್ಛ ಭಾರತ್ ಯೋಜನೆ ಮುಖಾಂತರ ದೇಶದಲ್ಲಿ ಆರೋಗ್ಯ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಭಾಳ ಪ್ರಮುಖವಾಗಿ ನೀವು ಹೇಳ್ತಾ ಇರುವಂಥ ದೇಶದ ರಕ್ಷಣೆ ವಿಚಾರದಲ್ಲಿ ಮೋದಿಯವರು ಮಾಡಿದ್ದೇನು ಅಂತ. ಇವತ್ತು ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ, ಹಳ್ಳಿಯಲ್ಲಿರೋರು ಕೂಡ ಮೋದಿಯವರ ಆ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಜನ ಮೆಚ್ಚುಗೆ ಮಾತಾಡ್ತಾ ಇದ್ದಾರೆ. ಜನ ಮೆಚ್ಚುಗೆ ಮಾತಾಡ್ತಾ ಇದ್ದಾರೆ ಅಂದರೆ ಜನಕ್ಕೆ ಇಷ್ಟವಾಗಿದೆ ಅಂತೇಳಿ. ನಾನು ಅದನ್ನು ರಾಜಕಾರಣ ಮಾಡೋಕ್ಕೆ ಇಷ್ಟಪಡಲ್ಲ. ಆದರೆ ಒಂದು ಸರ್ಕಾರ ಅದೇ ರೀತಿ ದಾಳಿಗಳು ಭಾರತದ ಮೇಲೆ ಬೇಕಾದಷ್ಟು ದಾಳಿ ಆಯಿತು, ಬೇಕಾದಷ್ಟು ದಾಳಿ ಆಗಿದೆ. ಆಗ ಇಲ್ಲಿ 4 ತಲೆಮಾರು ನರೇಂದ್ರ ಮೋದಿಯವರಿಗೆ ಒಂದೇ ಒಂದು ತಲೆಮಾರು, ಅದು ಮುಂದಿನ ತಲೆಮಾರು ಇಲ್ಲ ಅವ್ರಿಗೆ ತಲೆಮಾರಿಲ್ಲ. ಈ ಕಾಂಗ್ರೆಸ್ಸಿನ 4 ತಲೆಮಾರುಗಳು, ನೆಹರುವಿಂದ ಹಿಡಿದು ರಾಹುಲ್ ಗಾಂಧಿಯವರಿಗೆ ಈ ಥರ ಘಟನೆ ಆದಾಗ ಈ ಥರ ದೃಢ ನಿರ್ಧಾರ ಯಾಕೆ ತೆಗೆದುಕೊಂಡಿಲ್ಲ? ಪೋಖ್ರಾನಲ್ಲಿ ಅಣುಬಾಂಬ್ ಸ್ಫೋಟ ಮಾಡಬೇಕಾಯಿತು, ಹಿಂದೆನೇ ಅದಕ್ಕೆ ಅವಕಾಶ ಆಯಿತು ರೀ. ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲದಲ್ಲೇ ಅವಕಾಶ ಆಯಿತು, ಯಾಕೆ ಮಾಡೋಕ್ಕಾಗಿಲ್ಲ? ಅಟಲ್ ಬಿಹಾರಿ ವಾಜಪೇಯಿ ಅವರು ಬರಬೇಕಾಯಿತು. ಈ ಥರ ದೇಶದ ಭದ್ರತೆ ವಿಚಾರ ಬಂದಾಗ ಯಾವತ್ತೂ ಕೂಡ ಕಾಂಗ್ರೆಸ್ಸು ಎಲ್ಲಿ ನಮಗೆ ಪಾಕಿಸ್ತಾನಕ್ಕೆ ಏನಾದರೂ ಸಮಸ್ಯೆ ಆದರೆ ಭಾರತದಲ್ಲಿ ಅಲ್ಪಸಂಖ್ಯಾತರ ಓಟ್ಗೆ ತೊಂದರೆ ಆಗ್ತೈತೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಯಾವುದೇ ಈ ರೀತಿ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು ಈ ಥರದ ಕೆಲಸವನ್ನು ಮಾಡ್ತಾ ಇರಲ್ಲ. ಆದರೆ BJP ನರೇಂದ್ರ ಮೋದಿಯವರು ಯಾವ ನಮ್ಮ ಸೈನಿಕರಿಗೆ ನೋವಾಗಿದೆ, ಸೈನಿಕ ಸತ್ತಿದ್ದಾನೆ, ಅದಕ್ಕೆ ಸರಿಯಾದಂಥ ಪಾಠ ಕಲಿಸ್ಬೇಕು ಅಂತೇಳಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ ಹೊರತು ಯಾವುದೋ ರಾಜಕಾರಣದ ಬೆನಿಫಿಟ್ ಆಗಬೇಕು ಅಂತ ಯಾವತ್ತೂ ಮಾಡಿಲ್ಲ. ದೇಶದ ವಿಚಾರ ಬಂದಾಗ ಪಕ್ಷ ಮುಖ್ಯ ಅಲ್ಲ. ಕ್ಲೈಮಿಂಗ್ ಇಟ್ ಫಾರ್ ಯುವರ್ ಇದು ಒಂದು ಸಾಧನೆ ಅಂತ ಎಲೆಕ್ಷನ್ ನೀವು ಕ್ಲೈಮ್ ಮಾಡ್ತಾ ಇದ್ದೀರಿ. ಯಾಕೆ No. ಓಟ ಹಾಕಬೇಕು ಅಂತ ಕೇಳಿದಾಗ ನೀವು ಅದನ್ನ ಹೇಳಿದ್ರಿ, ಎಸ್ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದೀವಿ ಅಂತ. ದೇಶದ ಅಲ್ಲಲ್ಲ, ದೇಶದ ಭದ್ರತೆ ವಿಚಾರ ಬಂದಾಗ BJP ಯಾವ ರೀತಿ ಮೋದಿಯವರು ನಡ್ಕೊಂಡ್ರು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅದೇ ಡೆವಲಪ್ಮೆಂಟ್ ಬಗ್ಗೆನೂ ನಾನು ಹೇಳಿದೆ, ಇಷ್ಟೊತ್ತು ನಾನು ಪ್ರಾರಂಭ ಮಾಡಿದಾಗ ಹೇಳಿದೆ, ಓಕೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಮಾತು ಹೇಳಿದೆ. ಸ್ವಚ್ಛ ಭಾರತ್ ಯೋಜನೆ ಬಗ್ಗೆ ಹೇಳಿದೆ. ರಸ್ತೆಗಳು ಇವತ್ತು ಕರ್ನಾಟಕಕ್ಕೂ ಕೂಡ ಓಕೆ, ಹಿಂದೆ ನಮ್ಮ BJP ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಅವರೆಷ್ಟು ಹಣ ಬಿಡುಗಡೆ ಮಾಡಿದ್ರು. ಇವತ್ತು ನಮ್ಮ ಸರ್ಕಾರ, ಮೋದಿಯವರ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡಿದೆ, ಓಕೆ. ಅದಕ್ಕೆ ಡಿಬೇಟ್ಗೆ ನಾನು ರೆಡಿ ಇದಕ್ಕೆ ಕ್ವಿಕ್ ಆಗಿ ದಿನೇಶ್ ಗುಂಡೂರಾವ್ ಅವ್ರಿಗೆ ಅವ್ರೇನಾದ್ರೂ ಕೌಂಟರ್ ಹೇಳೋದಿದೆಯಾ ಅಂತ ನೋಡಿ. ಇದರಲ್ಲಿ ಅನೇಕ ವಿಚಾರಗಳು ಅಶೋಕ್ ಅವರು ಹೇಳ್ತಾ ಇರ್ತಕ್ಕಂಥದ್ರಲ್ಲಿ ಸತ್ಯಕ್ಕೆ ದೂರವಾಗಿರತಕ್ಕಂಥ ಮಾತುಗಳು. ಪೋಖ್ರಾನಲ್ಲಿ ಇಂದಿರಾ ಗಾಂಧಿ ಅವರೇ ಫಸ್ಟ್ ಅಣುಬಾಂಬಿನ ಸ್ಫೋಟ ಯಾವತ್ತೂ ಆಗಿತ್ತು. ಓಕೆ, ಪಾಕಿಸ್ತಾನ ಮೇಲೆ ಅನೇಕ ಯುದ್ಧಗಳಾಗಿ ಪಾಕಿಸ್ತಾನ ಇಬ್ಬಾಗ ಮಾಡಿರತಕ್ಕಂಥ ಕೀರ್ತಿ ಇಂದಿರಾ ಗಾಂಧಿ ಅವ್ರಿಗಿದೆ. ಒಂದು ಸರ್ಜಿಕಲ್ ಸ್ಟ್ರೈಕ್ ಅಲ್ಲ, ದೇಶವೇ ಇಬ್ಬಾಗ ಮಾಡಿದ್ರು. ರೈಟ್. ಅದನ್ನ ಇಟ್ಕೊಂಡು ಚುನಾವಣೆಗೆ ಹೋಗ್ಬೇಕಾಗಿಲ್ಲ. ಚುನಾವಣೆ ಜನ ಕೇಳ್ತಾ ಇರೋದು ನಮಗೆ ಉದ್ಯೋಗ ಸಿಕ್ಕಿದ್ಯಾ, ಬೆಲೆ ಏರಿಕೆ ಏನಾಯ್ತು, ಈ ದೇಶದ ಆರ್ಥಿಕ ಬೆಳವಣಿಗೆ ಏನು, ಮಹಿಳೆಯರಿಗೆ ರಕ್ಷಣೆ ಏನು, ರೈತರಿಗೆ ಇಟ್ಕೊಂಡು ಚುನಾವಣೆಗೆ ಹೋಗ್ಲಿಲ್ವಾ? ನನಗೆ ನೋಡಿ ಈ ತರ ಇವತ್ತು ಇದನ್ನು ವೈಭವೀಕರಿಸಿ ಸರ್ಜಿಕಲ್ ಸ್ಟ್ರೈಕ್ ಕೂಡ ಸ್ಪಷ್ಟ ಮಾಹಿತಿಗಳಿದೆ. ಇವ್ರು ಬರೋದಕ್ಕಿಂತ ಮುಂಚೆನೂ ಕೂಡ 4 ಸರ್ಜಿಕಲ್ ಸ್ಟ್ರೈಕ್ಗಳು ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ಮಾಡಿದ್ರು. ಆದ್ರೆ ಅದನ್ನ ಹೆಚ್ಚು ಅದಕ್ಕೆ ಪ್ರಚಾರ ಕೊಟ್ಟಿರಲಿಲ್ಲ, ಗೌಪ್ಯವಾಗಿ ಮಾಡಿದ್ರು ಅಂತ. ಇವತ್ತು ಇವ್ರು 4 ವರ್ಷದಲ್ಲಿ ಒಂದು ಸಾಧಾರಣ ಸ್ಥಿತಿಗೆ ಬಂದಿರತಕ್ಕಂಥ ಜಮ್ಮು ಕಾಶ್ಮೀರ ಇವತ್ತು ಅಲ್ಲಿ ಪರಿಸ್ಥಿತಿ ಏನಾಗಿದೆ, ಇವರ 5 ವರ್ಷ ಅವಧಿಯಲ್ಲಿ ಚುನಾವಣೆ ಮಾಡಕ್ ಆಗ್ತಾ ಇಲ್ಲ. ಜಮ್ಮು ಕಾಶ್ಮೀರಲ್ಲಿ ದಿನನಿತ್ಯ ಘಟನೆಗಳು, ಇಲ್ಲಿ ಪಠಾನ್ಕೋಟ್, ಊರಿ ಮತ್ತು ಈ ರೀತಿಯಾದ ಅನೇಕ ದಾಳಿಗಳು ಏನಾಯ್ತು ಇವ್ರ ಕಾಲದಲ್ಲಿ ನಡೆದಿದೆ. ಇವತ್ತು ಒಂದು ದಿಟ್ಟ ಕ್ರಮ ನಮ್ಮ ಸೇನಾಪಡೆ ತಗೊಂಡಿದ್ದಾರೆ. ಅದನ್ನ ಇಟ್ಕೊಂಡಿರೋ ಡೆವಲಪ್ಮೆಂಟ್ ಅನ್ನ ಮುಚ್ತಾ ಇದ್ದಾರೆ. ಏನು ಕೂಡ ಇವ್ರು ಹೇಳಿದ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. ಈಗ ರೈತರಿಗೆ 5 ವರ್ಷ ಏನೂ ಮಾಡಲಿಲ್ಲ. ಚುನಾವಣೆ ನಾಳೆ ಇದೆ ಅಂತ ಹೇಳಿ ಕೊನೆ ಬಜೆಟ್ನಲ್ಲಿ ಇವರು ನಾವು ಅವರಿಗೆ ತಿಂಗಳಿಗೆ 500 ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡ್ಬಿಟ್ಟು ರೈತರಿಗೆ ಕೊಡ್ತೀನಿ ಅಂತ ಏನು ಈ ತರ ಒಂದು ಕ್ಲೇಮ್ ಮಾಡಿದ್ರೆ ಅವರು ಅನ್ಸುತ್ತೆ ಎಷ್ಟು ಹಿಪೋಕ್ರಸಿ ಇದೆ ಅಂತ. ವೋಟ್ಗೋಸ್ಕರ ಇವತ್ತು ಇಲ್ಲ 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 ಕೊನೆ ಹಂತದಲ್ಲಿ ಅದು ನಮ್ಮ ಭರವಸೆ, ಕೊನೆ ಹಂತದಲ್ಲ ಅದು. ನಾವು ಮುಂದೆ ಸರ್ಕಾರಕ್ಕೆ ಬಂದ್ರೆ ನಾವು ಮಾಡ್ತೀವಿ ಅಂತ ಹೇಳ್ತಿದ್ವಿ. ನಾವು ಮೋದಿ ತರ ಮಹಾ ಸುಳ್ಳುಗಾರರಲ್ಲ. ಮೋದಿ ಅವರು ಏನೇನೇ ಹೇಳಿದ್ರು ಯಾವುದನ್ನು ಕೂಡ ಈಡೇರಿಸಲಿಲ್ಲ.
ಆದ್ರೆ ಇವತ್ತು ಅದನ್ನ ದಾರಿ ತಪ್ಪಿಸೋದಕ್ಕೋಸ್ಕರ ಸರ್ಜಿಕಲ್ ಸ್ಟ್ರೈಕ್ ಅಂತೆ, ಸ್ಪೇಸ್ ಇಂದ ಸ್ಯಾಟಲೈಟ್ ಅನ್ನ ಹೊಡೆಯತಕ್ಕಂಥ ಶಕ್ತಿ ಪಡೆದಿದ್ದೀವಿ. ಆದ್ರೆ ಅದೆಲ್ಲ ಇರ್ಲಿ, ಸ್ಯಾಟಲೈಟ್ ಇವ್ರು ಬಂದಾಗ ಆಗಿರೋದ? ಇದೆಲ್ಲ ಕಳೆದ 50 ವರ್ಷದ ಸಾಧನೆ. ನೆಹರು ಅವ್ರ ಕಾಲದಿಂದ ಹಿಡಿದು ನಮ್ಮ ಸೈಂಟಿಸ್ಟ್ಗಳು, ನಮ್ಮ ಮಂಗಳಯಾನ ಆಯ್ತು, ಚಂದ್ರಯಾನ ಆಯ್ತು, ಸ್ಯಾಟಲೈಟ್ ಲಾಂಚ್ ಆಯ್ತು, ಎಲ್ಲ ಮಾಡಿದಾರಲ್ಲ. ಒಂದನ್ನ ಹಿಡ್ಕೊಂಡು ನೀವು ಅದನ್ನೇ ದೊಡ್ಡ ಸಾಧನೆ ಅಂತ ಹೇಳಿದ್ರೆ. ನಾನು ವಾಸುದೇವ ಶರ್ಮಾ, ಮಕ್ಕಳ ಹಕ್ಕುಗಳ ಚಳವಳಿಯನ್ನು ಪ್ರತಿನಿಧಿಸ್ತಾ ಇದ್ದೇನೆ. ಪ್ರಿಯರೇ, ನೀವೆಲ್ಲ ದೊಡ್ಡ ದೊಡ್ಡ ವಿಷಯಗಳನ್ನ ಹೇಳ್ತಾ ಇದ್ದೀರಾ. ಭಾರತ ದೇಶದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಇವತ್ತು ನಮ್ಮ ಮಕ್ಕಳು ಪಡ್ತಿರೋಂಥ ಕಷ್ಟಗಳ ಬಗ್ಗೆ ಅನೇಕ ಮ್ಯಾನಿಫೆಸ್ಟೋಗಳಲ್ಲಿ ಸುದ್ದಿನೇ ಇಲ್ವೇನೋ ಅನ್ನೋ ರೀತಿಯಲ್ಲಿದೆ. ಇವತ್ತು ಕೂಡ ನಮ್ಮ ಮಕ್ಕಳ ಪರಿಸ್ಥಿತಿಗಳ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳೋದಕ್ಕಿಂತ ಮೊದಲು ನ್ಯಾಯಾಲಯಗಳು ನಿರ್ದೇಶನ ಕೊಡಬೇಕಾಗಿದೆ. ನೋಡಿ, ನಮ್ಮ ಮಕ್ಕಳ ಅಪೌಷ್ಟಿಕತೆ ಬಗ್ಗೆ ಗಮನ ಕೊಡಿ, ಶಿಕ್ಷಣದ ಬಗ್ಗೆ ಗಮನ ಕೊಡಿ, ಮಕ್ಕಳ ರಕ್ಷಣೆ ಬಗ್ಗೆ ಗಮನ ಕೊಡಿ ಅಂತ ನ್ಯಾಯಾಲಯ ನಮಗೆ ಒಂದು ರೀತಿಯಲ್ಲಿ ಛೀಮಾರಿ ಹಾಕಿ ಹೇಳುವಂಥ ಪರಿಸ್ಥಿತಿ ನಾವು ಬಂದಿದ್ದೀವಿ. ಯಾಕೆ ಸರ್ಕಾರಗಳು ಇಂತಹ ಒಂದು ಗಟ್ಟಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಿಲ್ಲ? ಮಕ್ಕಳ ಪೌಷ್ಟಿಕತೆ ಬಗ್ಗೆ, ಶಿಕ್ಷಣ ಮತ್ತು ರಕ್ಷಣೆ ಬಗ್ಗೆ ದಯಮಾಡಿ ಅದನ್ನ. ಸರ್, ಯಾರು ಬೇಕಾದ್ರೂ ಈ ಪ್ರಶ್ನೆಗೆ ಉತ್ತರ ಕೊಡ್ಬೋದು ಅಂತ ಅನ್ಸುತ್ತೆ. ನಾವು ದೊಡ್ಡ ದೊಡ್ಡ ಘೋಷಣೆಗಳನ್ನ ಮಾಡ್ತೀವಿ, ಆದ್ರೆ ಮಕ್ಕಳು ಈ ದೇಶದ ನಿಜವಾದ ಭವಿಷ್ಯ, ಅವರ ಬಗ್ಗೆ ನಮ್ಮ ಸರ್ಕಾರಗಳು ಎಷ್ಟು ಗಮನ ಕೊಡ್ತಾ ಇದ್ದಾವೆ? ಯಾರು ತಗೋತೀರಿ ಈ ಪ್ರಶ್ನೆ? ನಾನು ಹೇಳ್ತೀನಿ, ಉತ್ತರ ಕೊಡ್ತೀನಿ. ಈಗ ನಮ್ಮ ಆಹಾರ ಭದ್ರತೆ ಕಾಯ್ದೆ ಏನು UPA ಸರ್ಕಾರ ಮಾಡ್ತು, ಇದೆಲ್ಲ ಸೇರ್ಕೊಂಡಿದೆ. ಮತ್ತು ನಮ್ಮ ರಾಜ್ಯದಲ್ಲಿ ಈ ಮಕ್ಕಳಿಗೆ ಬಿಸಿ ಊಟದ ಕಾರ್ಯಕ್ರಮ ಏನು ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಶುರು ಆಯಿತು, ಅದೇ ರೀತಿಯಾಗಿ ಈಗ ಮಾತೃಪೂರ್ಣ ಯೋಜನೆ ಬಾಣಂತಿಯರಿಗೆ ಮತ್ತು ಬಸರಿ ಹೆಂಗಸರಿಗೆ ಅವ್ರಿಗೆ ಒಳ್ಳೆಯ ಪೌಷ್ಟಿಕಾಂಶ ಆಹಾರ ಕೊಡ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು. ಮತ್ತೆ ಇವತ್ತು ಈ ಎಜುಕೇಶನ್ಗೆ ಅವ್ರಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆಗಳು ನಿರ್ಮಾಣ ಮಾಡೋದು, ಅಂಗನವಾಡಿ ಕೇಂದ್ರಗಳನ್ನ ಹೆಚ್ಚು ಸ್ಥಾಪನೆ ಮಾಡ್ತಕ್ಕಂಥದ್ದು, ಅವ್ರಿಗೆ ಹೆಚ್ಚು ಸಂಬಳ ಕೊಡುವಂಥದ್ದು ಅಂಗನವಾಡಿ ಕಾರ್ಯಕರ್ತರಿಗೆ. ಈ ರೀತಿ ಇದೆಲ್ಲ ಪಾರ್ಟ್ ಆಫ್ ರೈಟ್ ಟು ಫುಡ್ ಸೆಕ್ಯೂರಿಟಿ ಆಕ್ಟ್. ಸೊ ಇದನ್ನ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಸೊ ಈ ರೀತಿಯಾದಂಥ ಕಳಕಳಿ ಇರ್ತಕ್ಕಂಥ ಸ್ಕೀಮ್ಗಳು ದುರ್ದೈವ ಏನಂತ ಹೇಳಿದ್ರೆ 5 ವರ್ಷ ಮೋದಿಯವ್ರ ಸರ್ಕಾರದಲ್ಲಿ ಯಾವುದೇ ಇಂತರ ಬಡ ಜನರಿಗೋಸ್ಕರ, ಸಾಮಾನ್ಯ ಜನರಿಗೋಸ್ಕರ ಒಂದು ಆಲೋಚನೆ ಮಾಡಲಿಲ್ಲ. ಇವರು ಒಂದು ಕಾರ್ಯಕ್ರಮ ಕೊಡ್ಲಿಲ್ಲ. ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯ ಸಹಕಾರ ಸಿಗ್ತದೆ. 60 ವರ್ಷದಿಂದ ಸಾಧನೆಯನ್ನ ಅವರು ಎರಡೇ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ ಅಂತ ಎಷ್ಟು ಸಾಧನೆ ಮಾಡಿದೆ ಅಂತ ಗೊತ್ತಾಗ್ತಾ ಇದೆ. ನಾನು ಕೂಡ ಆರೋಗ್ಯ ಸಚಿವನಾಗಿದ್ದೆ. ಮಕ್ಕಳ ಬಗ್ಗೆ ವಿಶೇಷವಾದಂಥ ಗಮನ ಕೊಡುವಂಥ ಮಡಿಲು ಯೋಜನೆ ಇವತ್ತು ಬಹಳ ಖ್ಯಾತಿಯನ್ನ ಪಡೆದು ಆ ಯೋಜನೆಯನ್ನ ಪ್ರಾರಂಭ ಮಾಡಿದ್ ನಾವು. ಸೊ ನ್ಯೂ ಬಾರ್ನ್ ಬೇಬಿ ಏನು 3 ತಿಂಗಳ ಕಾಲ ಆ ಮಗುವನ್ನ ಪೋಷಣೆ ಮಾಡೋ ಮುಖಾಂತರ ಆರೋಗ್ಯ ಮಗುವಾಗಿ ಹೊರಬರಬೇಕು ಅನ್ನೋ ಒಂದು ಕಾಯಕವನ್ನ ಇಟ್ಕೊಂಡು ನಾವು ಅದನ್ನ ಪ್ರಾರಂಭ ಮಾಡಿದ್ವಿ. ಇವತ್ತು ಅಷ್ಟೇ ಮೋದಿಯವರು ವಿಶೇಷವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಬೇಟಿ ಪಡಾವೋ ಈ ಯೋಜನೆ ಮುಖಾಂತರ ಹೆಣ್ಣು ಮಕ್ಕಳು ಕೂಡ, ಸಣ್ಣ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನ ಮೋದಿಯವರು ಕೊಟ್ಟಿರುವಂಥದ್ದು. ನ್ಯೂ ಬಾರ್ನ್ ಬೇಬಿಯಿಂದ ಹಿಡಿದು ಆ ವಿದ್ಯಾಭ್ಯಾಸ ಮುಗಿಯೋವರೆಗೂ ಆ ಮಗು ಬೆಳವಣಿಗೆಗೆ, ಬಡವರ ಆರೋಗ್ಯಕ್ಕೆ ಏನೂ ಮಾಡಲಿಲ್ಲ ಅನ್ನೋದು ದಿನೇಶ್ ನೋಡಿ. ಅವ್ರದ್ದೇನಂದ್ರೆ ಎಲ್ಲ ಸ್ಲೋಗನ್ಸ್ ಚೆನ್ನಾಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಬೇಟಿ ಬಚಾವ್ ಬೇಟಿ ಪಡಾವ್, ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಬರೀ ಸ್ಲೋಗನ್ಸ್ ಅಲ್ಲೇ. ಮಾರ್ಕೆಟಿಂಗ್ ಮಾತ್ರ ಮೋದಿ ಅವ್ರ ಜೀನಿಯಸ್, ಅದ್ರ ಬಗ್ಗೆ ಒಪ್ಕೊಳ್ತೀನಿ. ಇಂಪ್ಲಿಮೆಂಟೇಷನ್ ಪ್ರೋಗ್ರಾಮ್ಸ್ ಅಲ್ಲಿ ಏನೂ ಕಾಣ್ತಾ ಇಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಎಲ್ಲಿದೆ? ಅಲ್ಪಸಂಖ್ಯಾತರ ಮೇಲೆ ದೂಷಣೆ ಮಾಡ್ತೀರಾ, ದಲಿತರ ಮೇಲೆ ದೂಷಣೆ ಮಾಡ್ತೀರಾ, ವಿದ್ಯಾರ್ಥಿಗಳ ಮೇಲೆ ದೂಷಣೆ ಮಾಡ್ತೀರಾ. ಸ್ಲೋಗನ್ಗಳನ್ನ ಹೇಳಿದಿರಿ, ಕಾರ್ಯರೂಪಕ್ಕೂ ತರುವಂತ ಕೆಲಸವನ್ನ ಮಾಡಿದಿರಿ. ಆದ್ರೆ ಕಾಂಗ್ರೆಸ್ ಸರ್ಕಾರ ಕಳೆದ 4 ತಲೆಮಾರುಗಳಲ್ಲಿ ಬರೀ ಸ್ಕ್ಯಾಂಡಲ್ಗಳಲ್ಲಿ ಬರೀ ಇದೇ ಡೈಲಾಗ್ ಹೇಳಿ. ಅದು ಬಿಟ್ಟು ನಿಮ್ಮ 5 ವರ್ಷ ಅಭಿವೃದ್ಧಿ ಪರವಾಗಿ ಏನು ಕೆಲಸ? ಕಾಂಗ್ರೆಸ್ 60 ವರ್ಷ ಏನ್ ಮಾಡಿದ್ರು? ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಇಡೀ ದೇಶದ ರಸ್ತೆಗಳನ್ನ ಜೋಡಿಸಿದ್ರು. ಆ ಕನಸು 60 ವರ್ಷ ರಾಜಕಾರಣ ಮಾಡಿದಂತ ಕಾಂಗ್ರೆಸ್ ಯಾಕೆ ಬರಲಿಲ್ಲ? ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ರಸ್ತೆಗಳನ್ನ ಜೋಡಣೆ ಮಾಡಿ. ಇವ್ರು ಹೇಳೋ ಪ್ರಕಾರ ಅವ್ರು ಬರೋದಕ್ಕೆ ಮುಂಚೆ ರಸ್ತೆಗಳೇ ದೇಶದಲ್ಲಿ ಇರಲಿಲ್ಲ. ಬಿಜೆಪಿ ಬಂದ್ಮೇಲೆ ರಸ್ತೆಗಳಾಯ್ತು, ಬಿಜೆಪಿ ಬಂದ್ಮೇಲೆ ರಸ್ತೆಗಳು ಇದ್ವು. ಆದ್ರೆ ಬಿಜೆಪಿ ಬಂದ್ಮೇಲೆ ಲಾಂಚ್ ಆಯ್ತು, ಹೋದ್ರೆ ಬಿಜೆಪಿ ಬಂದ್ಮೇಲೆ ಡೆಲಿವರಿಗೆ ಹೋಗ್ಬೇಕಾಗಿರಲಿಲ್ಲ. ವಾಜಪೇಯಿ ಅವರು ಬಂದಾಗ ಮಾಡಿದಂತ ರಸ್ತೆ ಅದು ಬಿಜೆಪಿ ಮಾಡಕ್ಕಾಗಿಲ್ಲ. ಅದೆಲ್ಲ ಕಾಂಗ್ರೆಸ್ ಮಾಡಿದ್ದು ಅಂತ ನೀವು ಕ್ಲೈಮ್ ಮಾಡ್ತಾ ಇದ್ದೀರಾ? ವಾಜಪೇಯಿ ಅವರದು ಇಫ್ ಯು ಆರ್ ಡೂಯಿಂಗ್ ದಟ್ ಮಿಸ್ಟರ್ ದಿನೇಶ್ ಗುಂಡೂರಾವ್, ಅದೆಲ್ಲ ಕಾಂಗ್ರೆಸ್ ಮಾಡಿದ್ದು ಅಂತ ನೀವು ಕ್ಲೈಮ್ ಮಾಡಿದ್ರೆ ಅವರು ಏರ್ ಸ್ಟ್ರೈಕ್ ಮಾಡಿದ್ದನ್ನ ಕ್ಲೈಮ್ ಮಾಡ್ಕೊಬಹುದು. ಹಂಗಾದ್ರೆ ಇಲ್ಲ, ಸ್ಟ್ರೈಕ್ ಮಾಡೋದು ಕ್ಲೇಮ್ ಮಾಡ್ಲಿ, ಅದನ್ನ ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನಿಜವಾದಂತ ಸಾಧನೆ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಮರೆಮಾಚುವಂತ ಕೆಲಸ ಮಾಡ್ತಾವ್ರು ಇವರು. ನಾನು ಮಾನ್ಯ ವಿಶ್ವನಾಥ್ ಅವ್ರಿಗೆ ಕೇಳ್ಬೇಕು, ಈ ಪ್ರಶ್ನೆನ ತಮ್ಗೆ ಒಂದು ಪಕ್ಷಕ್ಕೆ ಸೀಮಿತ ಮಾಡಿ ಕೇಳ್ತಾ ಇಲ್ಲ. ಒಬ್ಬ ಪ್ರಬುದ್ಧ ಹಿರಿಯ ರಾಜಕಾರಣಿಯಾಗಿ ಅತ್ಯಂತ ಕಳಕಳಿಯ ಜನರ ಪ್ರಶ್ನೆಯನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಇವರಿಬ್ರು
ಇಷ್ಟೊಂದು ಕ್ಲೈಮ್ ಮಾಡ್ತಾ ಇದ್ದಾರೆ. 2 ಬೃಹತ್ ಪಕ್ಷಗಳು, ದೇಶವನ್ನು ಆಳಿರ್ತಕ್ಕಂಥ ಪಕ್ಷಗಳು. ಮಡಿಲು ಯೋಜನೆ ಅಂತ ಇವ್ರು ಹೇಳಿದ್ರು, ಮಾತೃಪೂರ್ಣ ಯೋಜನೆ ಅಂತ ಇವ್ರು ಹೇಳಿದ್ರು. ಅಂದ್ರೆ ಮಾಡಿದ್ದೇ ಯೋಜನೆಗಳನ್ನ ಮತ್ತೆ 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 ಅದೇ ಯೋಜನೆಗಳನ್ನ ಮಾಡ್ತಾ ಇದ್ದೀರಿ. ಇವತ್ತು ಮತ್ತೆ ಪ್ರಣಾಳಿಕೆಯಲ್ಲಿ ನಿಂತ್ಕೊಂಡು ಅದೇ ಯೋಜನೆಗಳನ್ನ ಬೇರೆ ಬೇರೆ ಹೆಸರಲ್ಲಿ ಅನೌನ್ಸ್ ಮಾಡಿ ನಮ್ಗೆ ಓಟ್ ಕೊಡಿ ಅಂತ ಕೇಳ್ತಾ ಇದ್ದೀರಿ. ಅಂದ್ರೆ ಮಾಡಿದ ಯೋಜನೆಗಳ ಫಲ ಎಷ್ಟು ಮಟ್ಟಿಗೆ ಬಂತು? ಏನು ಬರ್ದೆ ಗಾಳಿ ಗೋಪುರ ಕಟ್ತಾ ಇದ್ದೀವ ನಾವು? ಎಲ್ಲಿ ಸಾಕ್ತಾ ಇದೆ ಸರ್ ನಮ್ಮ ರಾಜಕಾರಣ? ಭಾರತದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಯಾವುದೇ ಸರ್ಕಾರಗಳು ಕೆಲಸ ಮಾಡಲಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದರೆ ನಾನೇ ಎಲ್ಲ ಮಾಡಿಬಿಟ್ಟೆ ಅಂತಕ್ಕಂಥ ಸುಳ್ಳಿದೆಯಲ್ಲ, ಆ ಸುಳ್ಳಿನ ಸರಮಾಲೆಗಳಿದೆಯಲ್ಲ, ಜನರನ್ನ ತಿಕ್ತಪ್ಸೋದಿದೆಯಲ್ಲ, ಅದು ಬಹಳ ಸರಿ ಇಲ್ಲ ಈ ದೇಶದಲ್ಲಿ. ಮೋದಿಯವರು ಎಲ್ಲ ನಾನೇ ಮಾಡ್ತೀವಿ, ಎಲ್ಲ ನಾನೇ ಮಾಡಿ. ಎಸ್, ಇವತ್ತಿನ ದಿವಸ ನಾವು ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ ಎಷ್ಟಿತ್ತು? 33 ಕೋಟಿ ಜನರಿಗೆ ನಮ್ಮ ಆದಾಯ ಎಷ್ಟಿತ್ತು? 275 ರೂಪಾಯಿ. ಇವತ್ತೆಷ್ಟಿದೆ? 1,33,030 ರೂಪಾಯಿ ನಮ್ಮ ಆದಾಯ ಇದೆ. ಆದರೆ ಯಾರು ಮಾಡಿದ್ದಿನ? ಏನೂ ಮಾಡಲಿಲ್ಲ, ನಾನೇ ಮಾಡಿದೆ. ಸೊ ಇದು ಉದ್ದಕ್ಕೂ ಮಾಡಿದಂಥ ಸರ್ಕಾರಗಳು ಒಂದಲ್ಲ ಒಂದು ರೀತಿಯಲ್ಲಿ ಈ ದೇಶಕ್ಕೆ ತಮ್ಮ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಇದು ಮಕ್ಕಳು ಹೇಳಿದ್ರು, ಎಸ್, ಯುನಿಸೆಫ್. ಈಗ ನಾನು ಕೂಡ ಸ್ಕೂಲ್ ಎಜುಕೇಷನ್ ಮಿನಿಸ್ಟರ್ ಆಗಿದೆ. ವಿ ಹ್ಯಾವ್ ಇಂಟ್ರೊಡ್ಯೂಸ್ಡ್ many innovative programs and implemented effectively in Karnataka by Mr. S.M. Krishna, the Chief Minister. RTE, Right to Education, ಯಾರು ತಗೊಂಬಂದಿದ್ದು? UPA 2, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ. ಮತ್ತು ಆಪರೇಷನ್ ಬ್ಲ್ಯಾಕ್ ಬೋರ್ಡ್ ಆಫ್ಟರ್ ದ ಇಂಡಿಪೆಂಡೆನ್ಸ್, ಗ್ರಾಮೀಣ ಭಾರತದಲ್ಲಿ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅಂತಕ್ಕಂಥದ್ದನ್ನ ಆಪರೇಷನ್ ಬ್ಲ್ಯಾಕ್ ಬೋರ್ಡ್ ಅಂತಕ್ಕಂಥ ವಿಚಾರದಲ್ಲಿ ಒಂದು ದೊಡ್ಡ ಆಂದೋಲನ ಕಾರ್ಯಕ್ರಮವನ್ನು ರಾಜೀವ್ ಗಾಂಧಿ ಅವರು ತಗೊಂಡು. ಸೊ ಹಾಗಾಗಿ ಎಜುಕೇಶನ್ ಇರಲಿ, ಎಂಪ್ಲಾಯ್ಮೆಂಟ್ ಇರಲಿ, ಹೆಲ್ತ್ ಇರಲಿ, ಅಗ್ರಿಕಲ್ಚರ್ ಇರಲಿ, ಎಲ್ಲ ಫೀಲ್ಡಲ್ಲೂ ಕೂಡ ಅದನ್ನೇ UPA ನಲ್ಲಿ ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಅಂತ ಮಾಡಿದ್ರು. ಫ್ಲಾಗ್ಶಿಪ್ ಪ್ರೋಗ್ರಾಮ್ನೇ ಇವರು ಕದ್ರು. ಎಸ್, ಮಿಸ್ಟರ್ ಮೋದಿಜಿ, ದ ಪ್ರೀಮಿಯರ್ ಆಫ್ ದಿಸ್ ನೇಷನ್, ಪ್ಲೀಸ್ ರಿಪ್ಲೈ ಟು ದ ನೇಷನ್. ನೀವೇನ್ ಕೊಟ್ರಿ ಈ ದೇಶದ ಮಕ್ಕಳಿಗೆ? ಅನ್ಎಂಪ್ಲಾಯ್ಡ್ ಏನ್ ಕೊಟ್ರಿ? ಎಂಪ್ಲಾಯ್ಮೆಂಟ್ ಯಾವ ರೀತಿ ಒದಗಿಸ್ತಾ ಇದ್ದೀರಾ? ಇಲ್ಲ. ಹೋಗ್ಲಿ, ಸುಳ್ಳು ಸತ್ಯ ಏನೆಲ್ಲ ಹೇಳಿದ್ರಲ್ಲ, ಜೀನಲ್ಲಿ ಅಷ್ಟು ಹೊಡೆದು ಬಿಟ್ರು, ಇಷ್ಟು ಏನಾಯ್ತು? ಆಮೇಲೆ ನಿಮ್ದೇ ಸರ್ಕಾರಲ್ಲಿ ಇಷ್ಟೆಲ್ಲ ಹೇಳ್ತಾ ಇದ್ರೆ. ಎಸ್, ಈ ದೇಶಕ್ಕೆ ದಾಳಿ ಮತ್ತು ಯುದ್ಧ ಹೊಸದಲ್ಲ. ಹಿಂದಿನ ಸರ್ಕಾರಗಳು ಕಾಂಗ್ರೆಸ್ಸಿನಲ್ಲಿ ಚೀನಾದ ಮೇಲೆ ಯುದ್ಧ ಮಾಡಿದ್ದೀವಿ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ದೀವಿ. ಆದರೆ ಯುದ್ಧನ ನಾನೇ ಮಾಡಿಬಿಟ್ಟಿದ್ದೀನಿ, ಇನ್ಯಾರು ಮಾಡಲಿಲ್ಲ ಅಂತಕ್ಕಂಥ. ಎಸ್, ನಿಮ್ಮದೇ ಸರ್ಕಾರ ಶ್ರೀನಗರಲ್ಲಿ, ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ 100 kg RDXನ ಜಮ್ಮು ಕಾಶ್ಮೀರದೊಳಗೆ ತಗೊಂಬಂದು ಬ್ಲಾಸ್ಟ್ ಮಾಡಿ 46 ಜನ ಸೈನಿಕರು ಸತ್ರಲ್ಲ. ಯಾರ ಕಾರಣ ಇದಕ್ಕೆ? ದೆನ್ ಇಟ್ ಈಸ್ ದ ಫೇಲ್ಯೂರ್ ಆಫ್ ಮಿಸ್ಟರ್ ಮೋದಿಸ್ ಗವರ್ನಮೆಂಟ್. ಎಸ್, ಐ ಆಮ್ ಡೈರೆಕ್ಟ್ಲಿ ಅಟ್ಯಾಕಿಂಗ್. ಇಷ್ಟೆಲ್ಲ ಇದ್ರೂ ಕೂಡ ನೀವು ಏನೋ ಕಡ್ದಿದ್ದೀವಿ, ಏನೋ ಮಾಡಿದ್ದೀವಿ ಅಂತಕ್ಕಂಥ ಜನ. ಎಸ್, ರಾಫೇಲ್ ಯುದ್ಧ ವಿಮಾನ ಖರೀದಿಯಲ್ಲಿ ಫೈಲೇ ಕಳ್ತನ ಆಗಿದೆ ಅಂತೀರಾ? ರಕ್ಷಣಾ ಇಲಾಖೆಯಲ್ಲಿ ಯುದ್ಧ ವಿಮಾನದ ಕಳ್ತನ ಆಗಿದೆ ಅಂತಂದ್ರೆ ಮತ್ತೆ ಏನನ್ನ ವಾಟ್ ದಿಸ್ ನೇಷನ್ ಕ್ಯಾನ್ ಎಕ್ಸ್ಪೆಕ್ಟ್? ಆರ್ ಅಶೋಕ್ ಅವರೇ, ಬೆಂಗಳೂರು ದಕ್ಷಿಣ ಅತ್ಯಂತ ಮಹತ್ವದ ಕ್ಷೇತ್ರ ಬಿಜೆಪಿ ಪಾಲಿಗೆ. ಈ ಸಾರಿಯ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣವನ್ನ ನೀವು ಯುದ್ಧ ಮಾಡದೆ ಗೆಲ್ಲುವಂತ ಕ್ಷೇತ್ರ ಅಂತ ಹೇಳಲಾಗಿತ್ತು. ನೀವು ಎಲೆಕ್ಷನ್ ಕಂಟೆಸ್ಟ್ ಮಾಡದೇನೆ ಮತದಾರರು ನಿಮ್ ಜೊತೆಗಿದ್ರು, ಆದ್ರೆ ಕೈಯಾರೆ ಕಳ್ಕೊತಾ ಇದ್ದೀರಿ ಅನ್ನೋ ಪರಿಸ್ಥಿತಿ ಬೇಕಿತ್ತ? ನಿಮ್ಮಂತ ನೀವು ಹೇಳ್ಕೊಳ್ಳೋ ಶಿಸ್ತಿನ ಪಾರ್ಟಿಗೆ ಇಷ್ಟೆಲ್ಲ ಗೊಂದಲ. ಅಂಡ್ ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೆ ಟಿಕೆಟ್ ತಪ್ಪಿರ್ತಕ್ಕಂಥದ್ದು, ಆಲ್ ಆಫ್ ಅ ಸಡನ್ ಅಚ್ಚರಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ. ಇಲ್ಲಿ ಕಳ್ಕೊಳ್ಳೋ ಪ್ರಶ್ನೆ ಬರೋದೇ ಇಲ್ಲ. ಇವತ್ತು ಕೂಡ ಬಿಜೆಪಿನೇ ಗೆಲ್ಲೋದು, ಬಿಜೆಪಿನೇ. ಅಲ್ಲಿ ಸಂಘಟನೆ ಆಧಾರದಲ್ಲಿ ಚುನಾವಣೆ ನಡೆಸುವಂಥದ್ದು. ನಮ್ಮ ಸಂಘಟನೆ ಬೆಂಗಳೂರು ಸೌತಲ್ಲಿ ಭದ್ರವಾಗಿದೆ, ಯಾರೇ ಕ್ಯಾಂಡಿಡೇಟ್ ಆಗ್ಬೋದು. ನಾನು ಹೇಳಿದ್ದೀನಿ, ನಮ್ಮ 28 ಕ್ಷೇತ್ರದಲ್ಲೂ ನರೇಂದ್ರ ಮೋದಿನೇ ಅಭ್ಯರ್ಥಿ ಅಂತ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ತೇಜಸ್ವಿನಿ ಅನಂತಕುಮಾರ್ ಅವರು ಇನ್ನೂ ಕೂಡ ಕೇಳ್ತಾ ಇದ್ದಾರೆ, ನನಗೆ ಕಾರಣ ಕೊಡಿ. ನೋಡಿ, ಚುನಾವಣೆ ಅಭ್ಯರ್ಥಿಯನ್ನ ಸೆಲೆಕ್ಟ್ ಮಾಡುವಂಥದ್ದು ಪಕ್ಷ, ವ್ಯಕ್ತಿ ಅಲ್ಲ. ಪಕ್ಷ ತೀರ್ಮಾನಕ್ಕೆ ಎಲ್ಲರೂ ತಲೆ ಬಾಗಬೇಕಾಗಿದೆ. ಇವಾಗ ಅನಂತಕುಮಾರ್ ಅವರು ಇದ್ದಿದ್ರೆ ಪ್ರಶ್ನೆ ಇಲ್ಲ. ಅನಂತಕುಮಾರ್ ಅವರು ಅವ್ರ ಶ್ರೀಮತಿಯವರಿಗೆ ಟಿಕೆಟ್ ಕೇಳುವಂಥದ್ದು ಅದು ಪಕ್ಷ ತೀರ್ಮಾನ ಮಾಡ್ತತೆ, ಅವರ ವೈಯಕ್ತಿಕ ವಿಚಾರ ಅಲ್ಲ. ಪಾರ್ಟಿ ಕಾರ್ಯಕರ್ತರು ನಾವೇನು ಕೇಂದ್ರದ ನಮ್ಮ ನಾಯಕರಿದ್ದಾರೆ, ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಈ ವಿಚಾರವಾಗಿ ಭಾಳಷ್ಟು ಚರ್ಚೆಗಳಾಗಿದೆ. ನನ್ನ ಜೊತೆ 1 ವಾರ ಕಾಲ ಚರ್ಚೆ ಆಗಿದೆ. ಅಲ್ಟಿಮೇಟಾಗಿ ಪಾರ್ಟಿಯ ಒಂದು ಧ್ಯೇಯವನ್ನು ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ
ಯುವಕರಿಗೆ ಒಂದು ಆದ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಅಷ್ಟೇ. ಪಾರ್ಟಿ ಏನ್ ಹೇಳಿದೆ ಅದನ್ನ ಚಾಚೂ ತಪ್ಪದೆ ಮಾಡುವಂಥದ್ದು ಮತ್ತು ಈ ಚುನಾವಣೆಯನ್ನ ಗೆಲ್ಲಿಸುವಂತ ಜವಾಬ್ದಾರಿ ನಮ್ಮ ಕಾರ್ಯಕರ್ತರ ಮೇಲಿದೆ, ಅದನ್ನ ನಾವು ಮಾಡ್ತೀವಿ. ಓಕೆ, ಅದೇ ರೀತಿ ದಿನೇಶ್ ಗುಂಡೂರಾವ್ ಅವರೇ, ಸಿದ್ದರಾಮಯ್ಯನವರಿಗೆ ಮೈಸೂರು ಮೇಲಿನ ಹಿಡಿತ ತಪ್ಪು ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಸಿಟ್ಟಿಂಗ್ ಎಂಪಿಯನ್ನ ನೀವು ಮಾರ್ಕೊಂಡಿದ್ದೀರಿ ಅಂತ ಕಮೆಂಟ್ಗಳು ಕೇಳಿ ಬರ್ತಾ ಇದ್ದಾವೆ ಎಲ್ಲ ಕಡೆಯಿಂದ, ತುಮಕೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲ, ಕಮೆಂಟ್ಗಳು ಮಾಡ್ತಾರೆ, ಆದರೆ ನೋಡಿ ಇದು ಮೈತ್ರಿಯ ಒಂದು ಜೊತೆಗೆ ಚುನಾವಣೆ ಮಾಡ್ತಾ ಇರೋದ್ರಿಂದ ಪಕ್ಷದ ಹೈಕಮಾಂಡ್ ಲೆವೆಲ್ ಆಗಿರ್ತದೆ. ಇಲ್ಲೇನಂತ ಹೇಳಿದ್ರೆ ಜನತಾದಳ ಮತ್ತು ಕಾಂಗ್ರೆಸ್ ಇಬ್ಬರಿಗೂ ಕೂಡ ಒಂದೇ ಈ ಹಳೆ ಮೈಸೂರು ಭಾಗದಲ್ಲಿ ನಮಗೆ ಸಮಬಲ ಇರತಕ್ಕಂಥದ್ದು. ಎಲ್ಲಾದ್ರೂ ಒಂದು ಕಡೆ ಸೀಟ್ ಅವ್ರಿಗೆ ಬಿಟ್ಕೊಳ್ತಕ್ಕಂಥ ಅನಿವಾರ್ಯತೆ ಇತ್ತು. ಆ ಕಾರಣದಿಂದ ನಮ್ಮ ವರಿಷ್ಠರು ಆ ಥರ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಮುದ್ದನ್ಮೇಗೌಡರು ಕೂಡ ಅವ್ರ ಜೊತೆ ಮಾತನಾಡಿದ್ದೇವೆ. ಅವರು ಕೂಡ ಇವತ್ತು ಏನು ಇಂಡಿಪೆಂಡೆಂಟ್ ಆಗಿ ನಾಮಿನೇಷನ್ ಹಾಕಿದ್ರು, ವಾಪಸ್ ತಗೊಂಡಿದ್ದಾರೆ. ಈ ತೀರ್ಮಾನಗಳು ಒಂದೊಂದ್ಸಲ ಆಗ್ತದೆ. ಪಾಪ ನಿಮ್ಮ ಕಾರ್ಯಕರ್ತರು ಅದೆಷ್ಟು ಗೊಂದಲಕ್ಕೊಳಗಾಗಿದ್ದಾರೆ ಅಂತಂದ್ರೆ, ವಿಶೇಷವಾಗಿ ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಅಥವಾ ಮಂಡ್ಯದಲ್ಲಿ ಅಥವಾ ಹಾಸನದಲ್ಲಿ ನಾವು ನಿಮ್ ಕಾರ್ಯಕರ್ತರು ಬಿಜೆಪಿ ಜೊತೆಗಿದ್ದಾರೋ ಅಥವಾ ಜೆಡಿಎಸ್ ಜೊತೆಗಿದ್ದಾರೋ ಕಾಂಗ್ರೆಸ್ ನಲ್ಲಿದ್ದಾರೋ ಅವರಿಗೆ ಕನ್ಫ್ಯೂಷನ್, ಅಷ್ಟರ ಮಟ್ಟಿಗೆ ಗೊಂದಲಕ್ಕೊಳಗಾಗಿದ್ದಾರೆ. ನೋಡಿ, ಶಿವಮೊಗ್ಗದಲ್ಲಿ ನಾವು ಹೆಚ್ಚು ಬಲ ಇದ್ರು ಕೂಡ ನಾವು ಮಧು ಬಂಗಾರಪ್ಪಗೆ ಟಿಕೆಟ್ ಕೊಡೋಣ, ಜೆಡಿಎಸ್ಗೆ ಬಿಟ್ಕೊಡೋಣ ಅವತ್ತೇ ತೀರ್ಮಾನ ಮಾಡೋದು. ಅದ್ರ ಪ್ರಕಾರ ನಮ್ಮ ಕಾರ್ಯಕರ್ತರೆಲ್ಲ ಸಪೋರ್ಟ್ ಮಾಡಿದ್ರು. ಹಾಸನದಲ್ಲ ನಮ್ಮ ಎಲ್ಲಾ ಮುಖಂಡಗಳು ಜೊತೆಲಿದ್ದಾರೆ. ಮಂಡ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸುಮಲತಾ ಅವರ ಅಭ್ಯರ್ಥಿ ಆದಾಗ, ಪಕ್ಷೇತರ ಅಭ್ಯರ್ಥಿ ಆದಾಗ ಸ್ವಲ್ಪ ಸಮಸ್ಯೆ ಆಗಿತ್ತು. ಅದು ಈಗ ಸುಮಲತಾ ಅವ್ರ ಪಕ್ಷೇತರ ಅಭ್ಯರ್ಥಿ ಅಲ್ಲ, ಸುಮಲತಾ ಅವ್ರು ಈಗ ಇವತ್ತು ಸುಮಲತಾ ಅವ್ರು ಇವತ್ತು ಪಕ್ಷೇತರ ಅಭ್ಯರ್ಥಿ ಅಲ್ಲ, ಬಿಜೆಪಿ ಅಭ್ಯರ್ಥಿ ತರನೇ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವರ ಸಪೋರ್ಟೆಡ್ ಅಭ್ಯರ್ಥಿ. ಆದ್ರೆ ನಾವು ಸ್ಪಷ್ಟವಾಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳ್ತಾ ಇದೀವಿ, ಯಾವುದೇ ಕಾರಣಕ್ಕೂ ನೀವು ಆ ಕಡೆ ಹೋಗಂಗಿಲ್ಲ. ಯಾರಾದ್ರೂ ಹೋದ್ರೆ ನಾವು ಅವ್ರನ್ನ ಕ್ರಮ ತಗೊಳ್ಳೋದು ಅನಿವಾರ್ಯ ಆಗ್ತದೆ. ಆಗಲೇ ಒಂದು 3-4 ಜನ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿದ್ದೀವಿ. ಯಾರಾದ್ರೂ ಅವ್ರ ಜೊತೆ ಹೋಗ್ತಕ್ಕಂಥಾದ್ರೆ ನಾವು ಅದನ್ನ ಬಹಳ ತೀವ್ರವಾಗಿ ಕ್ರಮ ತಗೊಳ್ತೀವಿ. ಇದೇ ಗೊಂದಲವನ್ನ ನಾವು ಜೆಡಿಎಸ್ ನಲ್ಲೂ ಕೂಡ ಕಾಣ್ತಾ ಇದೀವಿ. ಎಚ್ ವಿಶ್ವನಾಥ್ ಅವರೇ, ಯಾಕೆ 8 ಕ್ಷೇತ್ರ ಕೇಳಿದ್ರಿ, ಅದ್ಯಾಕೆ ಆಮೇಲೆ 7 ಮಾಡ್ಕೊಂಡ್ರಿ? ಬೆಂಗಳೂರು ಉತ್ತರದಲ್ಲೇ ಅಷ್ಟ್ಯಾಕೆ ನಿಮ್ ನಡುವಿನ ಗೊಂದಲ ಹೊರಗಡೆ ಬಂತು? ಯಾರು ಕಾಂಗ್ರೆಸ್ ಲೀಡರ್ಸ್ ನಿಮಗೆ ಸಪೋರ್ಟ್ ಮಾಡ್ಲಿಲ್ಲ? ಅಂಡ್ ಪ್ರಮೋದ್ ಮಧ್ವರಾಜ್ ಅವ್ರನ್ನ ನಿಮ್ ಶಾಲಾಕಿ ನಿಲ್ಸ ಅಂತ ಡ್ರಾಮಾ ಎಲ್ಲ ಯಾಕೆ ಬೇಕಾಗಿತ್ತು? ನಾವು ಕೇಳಿದ 12 ನಿಜ, ಬಟ್ ಗಿವನ್ ಅಂಡ್ ಟೇಕನ್ ಪಾಲಿಸಿನಲ್ಲಿ ಒಂದು ಕಡಿಮೆ ಆಗ್ಬೋದು, ಒಂದು ಹೆಚ್ಚಾಗ್ಬೋದು. ಬಟ್ fighting is very important in the elections. Okay. So we are going to fight with the collaboration of Congress, the JDS, and we are going to defeat Mr. Ashok in the next parliamentary elections. Okay. Means the BJP. ಕಾರವಾರದಲ್ಲಿ ಕಾಂಗ್ರೆಸ್ನವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಆಸ್ನೋಟಿಕರ್ ವಿರುದ್ಧ ಸಿಕ್ಕಾಪಟ್ಟೆ ಬಂಡಾಯ ಈಗಲೂ ಕೂಡ ಹೊಗೆ ಆಡ್ತಾ ಇದೆ. ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಇದೆ. ತುಮಕೂರಿನಲ್ಲಂತೂ ಹೊರಗಡೆ ಕಾಣೋ ಹಂಗೇನೆ ಬಂಡಾಯ. It's all the same. It's all the media creations. It's all the same. ಮೀಡಿಯಾ ಕ್ರಿಯೇಷನ್. ನಿಮ್ಮ ನಾಯಕರುಗಳು ಬಂದು ಮಾತಾಡ್ತಾ ಇದ್ದಾರೆ, ಮುದ್ದನ್ಮೇಗೌಡರು ಮೀಡಿಯಾ ಕ್ರಿಯೇಟ್ ಮಾಡ್ತಾ ಸರ್. It's all the same. I repeat, it's all the creation of media. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಪ್ರಕೃತಿ ಎನ್ ಬನ್ವಾಸಿ ಅಂತ. ನಾನು ಕೇಳೋದು ಬಹಳ ಸಿಂಪಲ್ ಪ್ರಶ್ನೆ. ಕಾಂಗ್ರೆಸ್ ಹ್ಯಾಸ್ ರೂಲ್ಡ್ ಇಂಡಿಯಾ ಫಾರ್ ಏಜಸ್, ಕರೆಕ್ಟ್? ಆದರೆ ವರ್ಲ್ಡಲ್ಲಿ ಇವತ್ತು ಮಾತಾಗ್ತಾ ಇರೋದು ನಾಟ್ ಓನ್ಲಿ ಅಬೌಟ್ ನರೇಂದ್ರ ಮೋದಿ ಬಟ್ ಆಲ್ಸೋ ಅಬೌಟ್ ಇಂಡಿಯಾ ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರಕಟ ಆಗ್ತಾ ಇದೆ. ಅವರೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಒಪ್ಕೊಳ್ತಾ ಇದ್ದಾರೆ, ಅಭಿವೃದ್ಧಿ ಆಗ್ತಾ ಇದೆ. ಯೂತ್ ಆಫ್ ಇಂಡಿಯಾ ಮುಂದೆ ಬರ್ತಾ ಇದ್ದಾರೆ, ಅವರು ರೆಕಗ್ನೈಸ್ ಮಾಡ್ತಿದ್ದಾರೆ ಪಾಲಿಟಿಕ್ಸ್ ಇಸ್ ನಾಟ್ ಡರ್ಟಿ ಅಂತ. ಪಾಲಿಟಿಕ್ಸ್ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡಿದ್ದಾರೆ. ಐ ಅಗ್ರಿ, ಇವಾಗ ನಾನು ಮೋದಿಗೆ ಸಪೋರ್ಟ್ ಮಾಡ್ಬೋದು, ಇನ್ನೊಬ್ರು ಬೇರೆ ಯಾರಿಗೋ ಸಪೋರ್ಟ್ ಮಾಡ್ಬೋದು. ಆದರೆ ನಾನು ಯಾರಿಗೆ ಸಪೋರ್ಟ್ ಮಾಡಲ್ವೋ ಅವರಲ್ಲಿರೋ ಒಳ್ಳೆ ಗುಣನ ನಾನು ಎತ್ತಿ ಚಪ್ಪಾಳೆ ಹೊಡಿತೀನಿ. ಇದು ಯಾಕೆ ಇಂಡಿಯಾಲ್ ಆಗ್ತಾ ಇಲ್ಲ, ದಯವಿಟ್ಟು ಹೇಳಿ. ಭಾರತ ದೇಶಕ್ಕೆ ಮೊದಲು ಗೌರವ ಇಲ್ಲ ಅಂತ ತಾವು ಹೇಳ್ತಾ ಇರ್ತಕ್ಕಂಥದ್ದು ಒಳ್ಳೇದಲ್ಲ. ಯಾಕಂದ್ರೆ ನಿಮ್ಮ ಅರ್ಥ ಏನಂತ ಹೇಳಿದ್ರೆ ಈಗ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವ ಸಿಗ್ತಾ ಇದೆ ಅಂತ, ಅದು ಸತ್ಯಕ್ಕೆ ದೂರವಾದಂಥ ಮಾತು. ಇವತ್ತು ಬೆಂಗಳೂರು ನಗರ ಹಿಂದಿನ ಅನೇಕ ಸರ್ಕಾರಗಳ ಒಂದು ಪ್ರಯತ್ನದಿಂದ ಇವತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಪ್ರಖ್ಯಾತ ಸಿಕ್ಕಿರ್ತಕ್ಕಂಥದ್ದು ಮೋದಿಯವರು ಬಂದ ಮೇಲಲ್ಲ, ಯಾವಾಗಲೂ ಸಿಕ್ಕಿದೆ. ಸೊ ದಯವಿಟ್ಟು ನಮ್ಮ ದೇಶವನ್ನು ಈ ಥರ ಕಂಡಮ್ ಮಾಡಬೇಡಿ. ಯಾರು ಎಲ್ಲ ಒಂದು ನಿಮಿಷ, ಈಗ ಗೌರವ ಸಿಗ್ತಾ ಇದೆ, ಈಗ ಹೆಮ್ಮೆ ಪಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ಅಲ್ಲ. ನೋಡಿ ಅದು ಒಂದು. ಆಮೇಲೆ ಪ್ಲೀಸ್, ಎಸ್ ಮೇಡಮ್, ಇನ್ ದಿಸ್ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೇಲು ಮಾಡಿದಂಥವರು ರಾಜೀವ್ ಗಾಂಧಿ, C.com, Sam Pitroda, ಇಡೀ ಜಗತ್ತನ್ನ ಒಟ್ಟಿಗೆ ತಂದಂಥವರು ರಾಜೀವ್. ಇವತ್ತೇನಲ್ಲ ಸ್ವಾಮಿ, ITBT ಯಾರು? ಇಟ್ ಈಸ್ ಮನಮೋಹನ್ ಸಿಂಗ್. ಇವತ್ತೇನು ಈ ಮಕ್ಕಳೆಲ್ಲ ಇವತ್ತು ಬ್ಯಾಂಗ್ಳೂರ್, ನೋ ಐ ಆಮ್ ವೆರಿ ಸಾರಿ,
Please, please. ITBT ಯಾರ್ದು? ಇಲ್ಲ, ನಿಮ್ಮ- ಸೈಬರ್ ವರ್ಲ್ಡ್. Okay. Who ಆರ್ ಎಸ್ created the ಗೌಡ. cyber world? No arguments. ಇವತ್ತೆಲ್ಲ ಮಕ್ಕಳಿಗೆಲ್ಲ ಕೆಲಸ Yes, sir. ಕೊಟ್ಟರು ಯಾರು? Please, ಜನ ಒಬ್ಬೊಬ್ಬರಿಗೆ ಲಕ್ಷ ನಾಟ್ It is ಮೋದಿ, very wrong. ನಾಟ್ ಮೋದಿ. ಇವತ್ತು Don't make ಜನ ಹೇಳ್ತಾ ಇರೋ ಮಾತನ್ನ Not Modi. ಅಕ್ಸೆಪ್ಟ್ ಮಾಡೋ ಅಂತದ್ಕೆ No arguments. Sir, No, I'm please. very sorry, mister. I'm very sorry. ಈಗ Yes. ಜನಾಭಿಪ್ರಾಯಕ್ಕೆ ನಾವು ಬೆಲೆ ಕೊಡ್ಬೇಕು. ಜನ ಹೇಳ್ತಾ ಇದ್ದಾರೆ ಇವತ್ತು ನರೇಂದ್ರ ಮೋದಿ ಅವರು ಬಂದ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಹೆಸರು ಬಂದಿದೆ ಅಂತ ಯಾವ ರೀತಿ? ಒಪ್ಕೊಬೇಕು. ಯಾವ ರೀತಿ? ಇವತ್ತು ನಮ್ಮ what ದೇಶದ issues? ಹಲವಾರು On what issues? ಅವಕಾಶ ಕೊಡಿ, ಒಂದೇ ನಿಮಿಷ, Yes, what is ನಮ್ಮ ದೇಶದಲ್ಲಿ Baseless debate. ಅವಕಾಶ ಕೊಡಿ. Okay. ಒಂದೇ ನಮ್ಮ ದೇಶದ ಪ್ರಧಾನಿ ಯಾವ್ದಾದ್ರು ದೇಶಕ್ಕೆ ಹೋದಾಗ ಅಲ್ಲಿನ ಆ ದೇಶದ ಜನ ಹೇಗೆ ನಡ್ಸ್ಕೊಂತಾ ಇದ್ರು ಹಿಂದೆ ನೋಡಿ, ಒಂದ್ ನಿಮಿಷ. ಇವತ್ತು ನರೇಂದ್ರ ಮೋದಿ ಅವರು ಹೋದಾಗ ನೀವು ಅವ್ರಿಗೆ ಯಾವ ರೀತಿ ದೇಶದಲ್ಲಿ ನಡ್ಸ್ಕೊಂತಾ ಇದ್ದಾರೆ? ಮಾಡ್ಬೋದು. ಇಂಗ್ಲೆಂಡಿನ ಅಧ್ಯಕ್ಷರು ಹೇಳಿದ್ದಾರೆ ಸೇರಿಸ್ಕೊಂಡು ಸ್ವಲ್ಪ ದಿನ ಮೋದಿ ಅವರು ನಮ್ಮ ಭಾರತೀಯರಿಗೆ ದೇಶದಲ್ಲಿ ಉದ್ದೇಶ ಮಾಡಿದ್ದಾರೆ. ಅವರೇ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಇಂಗ್ಲೆಂಡ್ ಪ್ರಧಾನಮಂತ್ರಿ ಹೇಳಿದ್ದಾರೆ. Yes, ಇದು sir. ಇದು Yes. ಆ ಭಾರತಕ್ಕೆ ಬಂದಂತ ಹಿರಿಮೆ. ಕ್ವಿಕ್ ಆಗಿ ನಾವು 3 ರಾಷ್ಟ್ರೀಯ ಇಶ್ಯೂಗಳನ್ನ ಈ ಚುನಾವಣೆಯಲ್ಲಿ ಮ್ಯಾಟರ್ ಆಗ್ತಕ್ಕಂಥ ಇಶ್ಯೂಗಳನ್ನ ಡಿಸ್ಕಸ್ ಮಾಡಲಿದ್ದೇವೆ. ಮೊದಲನೇದಾಗಿ ನ್ಯಾಯ ವಿಚಾರ. ದಿನೇಶ್ ಗುಂಡೂರಾವ್ ಅವರಿಗೆ ದೇಶದ 5 ಕೋಟಿ ಕುಟುಂಬಗಳಿಗೆ ವಾರ್ಷಿಕ 72,000 ರೂಪಾಯಿ ಧನ ಸಹಾಯ ಕೊಡ್ತೀವಿ, ತಿಂಗಳಿಗೆ 6,000 ರೂಪಾಯಿ ಕೊಡ್ತೀವಿ ಅಂತ ಅರುಣ್ ಜೇಟ್ಲಿ ಅವರು ಹೇಳ್ತಾರೆ. ನೀವು ಭ್ರಮೆ ಹುಟ್ಟಿಸ್ತಾ ಇದ್ದೀರಿ, ಅತ್ಯಂತ ದುಡುಕಿನ ಯೋಜನೆ ಇದು, ದುಡ್ಡಲ್ಲಿಂದ ತರ್ತೀರಿ ಅಂತ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು 1952 ನೆಹರು ಹೇಳ್ತಾರೆ ಬಡತನ ನಿರ್ಮೂಲನೆ, 1971 ಇಂದಿರಾಜಿ ಹೇಳ್ತಾರೆ ಗರೀಬಿ ಹಠಾವೋ, ಈಗ 2019 once again ಅದೇ ರೀತಿಯ ಯೋಜನೆಗಳು. 1947 ದೇಶದ ಬಡತನ 70%ಗಿಂತ ಹೆಚ್ಚಿತ್ತು. ಇವತ್ತು ದೇಶದ ಬಡತನ 20%ಗೆ ಇಳಿದಿದೆ. ಸೊ ಯಾವ್ದು ಏನು ಆಗಿಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಎರಡನೇದು ನ್ಯಾಯ ಯೋಜನೆ. ಇವತ್ತು ಅರುಣ್ ಜೇಟ್ಲಿ 25 ಕೋಟಿ ಜನ ಸರ್, ಅರುಣ್ ಜೇಟ್ಲಿ ಅವರು ಏನ್ ಹೇಳ್ತಾರೆ? ವಿಶ್ವಸಂಸ್ಥೆಯ ವಿಶ್ವ ಬ್ಯಾಂಕ್ ನ ಸಮೀಕ್ಷೆಯ ಪ್ರಕಾರ ಈ ದೇಶದಲ್ಲಿ 25 ಕೋಟಿ ಜನ ಬಡತನ ರೇಖೆಗಿಂತ 5 ಕೆಳಗಿದ್ದಾರೆ. ಕೋಟಿ ಅಂದ್ರೆ ಒಂದು ಕುಟುಂಬದಲ್ಲಿ 4 ಜನ ಇದ್ರೆ 20 ಕೋಟಿ 5 ಕೋಟಿ ಅಂತ ಇನ್ನೂ ಕೂಡ ಅಷ್ಟು ಬಡತನ ತಾಂಡವ ಆಡ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಯೋಜನೆಗಳು, ಉದ್ಯೋಗ ಖಾತರಿ ಯೋಜನೆ ಯಾಕೆ ತಗೊಂಡ್ ಬಂದಿದ್ದು, ಯಾಕೆ ಆಹಾರ ಭದ್ರತೆ ಕಾಯ್ದೆ ತಗೊಂಡ್ ಬಂದಿರತಕ್ಕಂಥದ್ದು, ಈ ಕಾಯ್ದೆಗಳು ಮಾಡುವ ಮುಖಾಂತರ ಅವರಿಗೆ ಶಕ್ತಿ ಮತ್ತು ಭದ್ರತೆ ನೀಡತಕ್ಕಂಥದ್ದು. ಅರುಣ್ ಜೇಟ್ಲಿ ಇವತ್ತು ಹೇಳ್ತಾ ಇದಾರಲ್ಲ, ಇವ್ರು ಹೇಳಿದ್ರು 15 ಲಕ್ಷ ಕೋಟಿ ಬ್ಯಾಂಕ್ ಅಕೌಂಟ್ ಆಗ್ತೀವಿ ಅಂತ ಹೇಳಿದ್ರು ಇಡೀ ಭಾರತ ದೇಶದ ಜನರಿಗೆ. ನಾವು ಆತರ ಸುಳ್ಳು ಹೇಳ್ತಕ್ಕಂಥವ್ರಲ್ಲ. ಈ ಸ್ಕೀಮ್ ಏನಿದೆ, ಈ ಸ್ಕೀಮ್ ಏನಿದೆ ನಿರ್ದಿಷ್ಟವಾದಂತ ಯಾರು ಈ 5 ಕೋಟಿ ತೀರ ಬಡ ಕುಟುಂಬದಲ್ಲಿ ಇರ್ತಕ್ಕಂಥವ್ರಿಗೆ ಅವರಿಗೆ ವರ್ಷದ, ಯಾಕಂದ್ರೆ ಒಂದೇ ಸಲ ಬಡತನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಗಬೇಕು, ಅವರ ಒಂದು ಜೀವನದಲ್ಲಿ ಬದುಕ್ತಕ್ಕಂಥ ಅವಕಾಶ ಸಿಗಬೇಕು. ಈ ಒಂದು ಐತಿಹಾಸಿಕವಾದಂತ ತೀರ್ಮಾನ. ಇದಕ್ಕೆ ಜೇಟ್ಲಿ ಅವರು ಯಾಕೆ ವಿರೋಧ ಮಾಡ್ತಾರೆ ಅರ್ಥ ಆಗೋದಿಲ್ಲ. 3.6 ಲಕ್ಷ ಕೋಟಿ, ಇಟ್ಸ್ ಅ ಹ್ಯೂಜ್ ಅಮೌಂಟ್. ಎಲ್ಲಿಂದ ತರ್ತೀರಿ? ಅದನ್ನ ಮಾಡ್ತಕ್ಕಂಥ ಮೊದಲು ನೋಡಿ, NREJ ಮಾಡೋದಕ್ಕೆ ಪ್ರತಿ ವರ್ಷ 50,000 60,000 ಕೋಟಿ ಬೇಕು. ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡೋದಕ್ಕೆ ಪ್ರತಿ ವರ್ಷ 1,20,000 ಕೋಟಿ ಬೇಕು. ಇಂಥ ಕಾರ್ಯಕ್ರಮ ಮಾಡೋದಕ್ಕೆ ಮನಸ್ಸಿನಲ್ಲಿ ಹೃದಯದಲ್ಲಿ ಕಳಕಳಿ ಇರಬೇಕು ಮತ್ತು ಸಾಮಾನ್ಯ ಜನರ ಬದುಕು ಬಗ್ಗೆ ಅವ್ರಿಗೆ ಏನೋ ಸಹಾಯ ಮಾಡಬೇಕು ಚಿಂತನೆ ಇರಬೇಕು. ಮೋದಿ ಅವ್ರಿಗೆ ಅದಿಲ್ಲ. ಈಗ ದೊಡ್ಡ ಶ್ರೀಮಂತರಿಗೆ 3,17,000 ಕೋಟಿ ಸಾಲವನ್ನ ರೈಟ್ ಆಫ್ ಮಾಡಿದ್ದಾರೆ ಬ್ಯಾಂಕ್ಗಳು. ಶ್ರೀಮಂತರ ದೊಡ್ಡ ಉದ್ದಿಮೆಗಾರರಿಗೆ, ಅದಾನಿ ಅಂತವ್ರಿಗೆ, ದೊಡ್ಡವರಿಗೆ ಏನ್ ಬೇಕಾದ್ರೂ ಸಹಾಯ ಮಾಡೋದಕ್ಕೆ ಈ ಸರ್ಕಾರ ರೆಡಿ ಇದೆ. ಈಗ ದಿನೇಶ್ ಗುಂಡೂರಾವ್ ಹೇಳಿದ್ರು, ನಮ್ಮ ಈ ಬಾರಿ ನಾವು ಅರುಣ್ ಜೇಟ್ಲಿ ಅವರು ಹೇಳಿದ್ರು ಎಲ್ಲಿಂದ ತರ್ತೀರಾ ದುಡ್ಡು ಅಂತ. ಅವ್ರು ಕರೆಕ್ಟ್ ಆಗಿ ಕೇಳಿದ್ದಾರೆ. ದಿನೇಶ್ ಗುಂಡೂರಾವ್ ಪರ್ಫೆಕ್ಟ್ ಆಗಿ ಹೇಳಿದ್ದಾರೆ. 4 ತಲೆಮಾರಲ್ಲಿ ತಂದಿದಾರಲ್ಲ, 4 ತಲೆಮಾರು ಆಗಿದೆ, ಇನ್ 4 ತಲೆಮಾರು ಕೊಡ್ಬೇಕು ಇವ್ರಿಗೆ. ಈ 4 ಆದ್ಮೇಲೆ ರಾಹುಲ್ ಗಾಂಧಿ ಅವ್ರು ಬಂದ್ಮೇಲೆ ಇನ್ನೊಂದು 4 ಅವರ ಜನರೇಷನ್ ಬರ್ತದೆ. ಆಮೇಲೆ ತರಕೇನೋ ಅವಕಾಶ ಆಗ್ಬೋದನೋ ನನಗೆ ಗೊತ್ತಿಲ್ಲ. ಇವ್ರದ್ದು ದಿನನಿತ್ಯ ಕಾಂಗ್ರೆಸ್ ಅವ್ರದ್ದು 60 ವರ್ಷ ನೋಡಿದಿರಿ, ಬಡತನ ನಿರ್ಮೂಲನೆ ಅಂತ ಹೇಳಿದ್ದಾರೆ. 4 ತಲೆಮಾರು ಬೇಕಾ? ಮೋದಿ ಅವರು 5 ವರ್ಷಕ್ಕೆ ಒಬ್ಬ ಚಹಾ ಮಾರೋ ಅಂತ ಒಬ್ಬ ವ್ಯಕ್ತಿ ಇವತ್ತು ದೇಶದ ಪ್ರಧಾನಿ ಆಗಿದ್ದಾರೆ. ಕರ್ಕೊಳಕ್ ಆಗ್ತಾ ಇಲ್ಲ. ನೀವೇ ಬೇಕು, ನಿಮ್ಮ ಮಕ್ಕಳೇ ಬೇಕು, ನಿಮ್ಮ ಮೊಮ್ಮಕ್ಕಳೇ ಬೇಕು, ನಿಮ್ಮ ಮರಿ ಮಕ್ಕಳೇ ಬೇಕು, ಬೇರೆ ಯಾರು ಈ ದೇಶದಲ್ಲಿ ಹಾಗಾದ್ರೆ ಪ್ರಧಾನಮಂತ್ರಿ ಆಗ್ಬಾರ್ದಾ? ನೀವೇನ ಆರ್ಥಿಕ ತಜ್ಞರು? ನಾನು ರಾಹುಲ್ ಗಾಂಧಿ ಅವರು ಕೇಳಕ್ ಇಷ್ಟಪಡ್ತಾ ಇದ್ದೀನಿ. ಹಾಗಿದ್ರೆ ಈ ಸಾರಿ ಎಲೆಕ್ಷನ್ ನಡೀತಾ ಇರೋದು ಕಾಂಗ್ರೆಸ್ 60 ವರ್ಷ ವರ್ಸಸ್ ಬಿಜೆಪಿ 5 ವರ್ಷ ಅಂತನಾ? 100% ಕಾಂಗ್ರೆಸ್ 60 ವರ್ಷ, ಬಿಜೆಪಿ 50 ವರ್ಷ. ಮತದಾರ ತೀರ್ಮಾನ ಮಾಡ್ತಾರೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 40 ಸ್ಥಾನ ಕೊಟ್ಟಿದ್ದಾರೆ. 40 ಸ್ಥಾನ ವಿರೋಧ ಪಕ್ಷ ಆಗಕ್ಕೂ ನಾಯಕ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. 11 ವರ್ಷ
versus 11 ವರ್ಷದಲ್ಲಿ ಇವ್ರು ಏನ್ ಮಾಡಿದ್ದಾರೆ? Okay. ಈಗ ಪ್ರಶ್ನೆ ನೋಡಿ, ಇವ್ರದ್ದೆಲ್ಲ ಉತ್ತರ ಹೆಂಗ್ ಗೊತ್ತಾ? ನಾಲ್ಕು ತಲೆಮಾರು ಅದನ್ನ ಉತ್ತರ ನೀವು ಬಯಸ್ತಾ ನಾಲ್ಕಲ್ಲ, ಇಂದು ನಾಲ್ಕು ತಲೆಮಾರಿಗೂ ಅದೇ ಇವರೇ ಅಧ್ಯಕ್ಷರೇ ಕಾಂಗ್ರೆಸ್ ಅಂತ ಹೇಳಿದ್ರೆ ಪ್ರಶ್ನೆನೇ ಇಲ್ಲ. ಇವ್ರ ಕಾಲದಲ್ಲಿ ಕಳೆದ 45 ವರ್ಷದಲ್ಲಿ ಅತಿ ಹೆಚ್ಚಿನ ನಿರುದ್ಯೋಗ ದೇಶದಲ್ಲಿದೆ ಇವತ್ತು. Okay. ಅದು ಮೋದಿ ಅವರ ಸಾಧನೆ. Okay. ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? Yes, ಎರಡನೇ issue, ಆ ವಿಚಾರ ಬಗ್ಗೆ ಸ್ಪಷ್ಟವಾದ ಉತ್ತರನೇ ಕೊಡಲ್ಲ ಅವರು. ಎಸ್ ಸರ್, ಐಟಿ, ಇಡಿ, ಸಿಬಿಐ ಸಂಸ್ಥೆಗಳ ದುರ್ಬಳಕೆ ನಡೀತಾ ಇದೆ ನಿಮ್ಮ ಮೇಲಿನ ನೇರ ಆರೋಪ. ಕಾಂಗ್ರೆಸ್ ಅವರು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ದೇಶದ ಮೇಲೆ ಇದು ನಾವು ಬಂದಿರೋದು 5 ವರ್ಷ. ಓಕೆ, ಮೋದಿ 5 ವರ್ಷ ಸ್ವಾಮಿ. ಅದ್ರ ಹಿಂದೆ ಕಾಂಗ್ರೆಸ್ ಅವರು ಏನೇನು ದಾಳಿಗಳಾಗಿದೆ ಅದಕ್ಕೆಲ್ಲ ಉತ್ತರ ಕೊಡಿ. ಇಡಿ ಇರ್ಬೋದು, ಸಿಬಿಐ ಇರ್ಬೋದು. 5 ವರ್ಷದಲ್ಲಿ ಬಹಳಷ್ಟು ನಾನು ಒಂದೇ ನಿಮಿಷ ವಿಷಯ. ಮೊನ್ನೆ ನಡೆದಂತ ದಾಳಿ ಬಗ್ಗೆ ತಾವು ಮಾತಾಡ್ತೀರಾ, ಏನು ಮಂಡ್ಯದಲ್ಲಿ, ಹಾಸನದಲ್ಲಿ ನಡೆದ ಯಾವ ರಾಜಕಾರಣದ ಮೇಲೆ ಆಗಿದೆ? ಕಾಂಟ್ರಾಕ್ಟರ್ ಮೇಲೆ ಆದ್ರೆ ಶುಗರ್ ಫ್ಯಾಕ್ಟರಿ ಓನರ್ಗಳ ಮೇಲೆ ಆದ್ರೆ ನಿಮ್ಗೆ ಯಾಕೆ ಹೊಟ್ಟೆ ಉರಿ? ಕಾಂಟ್ರಾಕ್ಟರ್ಗಳ ಮನೆ ಮೇಲೆ ಮಾಡಿರೋದು ನಿಮ್ಗೆ ಯಾಕೆ ಹೊಟ್ಟೆ ಉರಿ ಬರ್ತಾ ಇದೆ? ನೀವು ಕಾಂಟ್ರಾಕ್ಟರ್ಗಳ ಮನೆ ಮೇಲೆ ಮಾತ್ರ ಯಾಕಾಗುತ್ತೆ? ನಾವು ಅದನ್ನೇ ಪ್ರಶ್ನೆ ಕೇಳ್ತೀರಿ. ಜೆಡಿಎಸ್ಗೆ ಕಾಂಗ್ರೆಸ್ಗೆ ಬರೀ ಕಾಂಟ್ರಾಕ್ಟರ್ಗಳೇ ಸಪೋರ್ಟರ್ಸ? ಜನ ಯಾರು ಇಲ್ಲೋ ಹಂಗಾರೆ? ಜನದ ಮೇಲೆ ಒಂದೇ ನಿಮಿಷ ಹೇಳಕ್ ಅವಕಾಶ ಕೊಡಿ. ಸಿನಿಮಾ ನಟರ ಮೇಲೆ ಆಯ್ತಲ್ಲ, ಸಿನಿಮಾ ನಟರು ಮಾಡೋದಾದಾಗ ಏನಂದ್ರು ಮುಖ್ಯಮಂತ್ರಿಗಳು? ಒಳ್ಳೇದಾಗಿದೆ, ಅವ್ರ ಹತ್ರ ಕಳ್ಳ ದುಡ್ಡಿದೆ, ಅದಕ್ಕೋಸ್ಕರ ಮಾಡಿದ್ದಾರೆ ಅಂತ ಹೇಳಿದ್ರು. ಅದೇ ಮಾತನ್ನ ಕಾಂಟ್ರಾಕ್ಟರ್ ಮೇಲೆ ಆದಾಗ ಹೇಳ್ಬೇಕಾಯ್ತು, ಕಳ್ಳ ದುಡ್ಡಿದೆ ಮಾಡಿದ್ದಾರೆ ಅಂತ ಹೇಳ್ಬೇಕಾಯ್ತು. ಅದಕ್ಕೆ ನಾನು ಹೇಳುವಂಥದ್ದು, ಯಾವ ಜನಗಳ ಮೇಲೆ ಆದಾಗ ಇನ್ಕಮ್ ಟ್ಯಾಕ್ಸ್ ರೇಟ್ ಬಗ್ಗೆ ನೀವು ಮಾತಾಡಲ್ಲ, ಕಾಂಟ್ರಾಕ್ಟರ್ಗಳ ಬಗ್ಗೆ ಮಾತಾಡಿದ್ರೆ ಜನ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗಲ್ ಮುಟ್ ನೋಡ್ಗಲ್ಲ ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ಹಣದ ಹೊಳೆ ಹರಿಯುತ್ತೆ ದಿನೇಶ್ ಗುಂಡೂರಾವ್ ಅವರೇ, ಕೋಟಿ ಗಟ್ಟಲೆ ಹಣದ ಹೊಳೆ ಹರಿಯುತ್ತೆ. ಕ್ಲೀನ್ ಎಲೆಕ್ಷನ್ಸ್ ಬೇಕು, ಚುನಾವಣಾ ಸುಧಾರಣೆಗಳು ಬೇಕು ಅಂತೆಲ್ಲ ದೊಡ್ಡದಾಗಿ ಮಾತಾಡ್ತೀವಿ. ಆದ್ರೆ ಐಟಿ ರೈಡ್ ಆಗ್ಬಾರ್ದು. ಮುಖ್ಯಮಂತ್ರಿಗಳು ಬಂದು ಪ್ರತಿಭಟನೆ ಮಾಡ್ತಾರಲ್ಲ ಸರ್, ಐಟಿ ರೈಡ್ ಆಗತ್ತೆ ಅಂತ. ನೋಡಿ, ಬಿಜೆಪಿ ಅವರ ಕಪಟತನ ಎಷ್ಟಿದೆ ಅಂತ. ಅಲ್ಲ, ಎಂದಾದ್ರೂ ಇತಿಹಾಸದಲ್ಲಿ ಈ ತರ ಆಗಿದ್ರೆ, ಎಂದಾದ್ರೂ ಇತಿಹಾಸದಲ್ಲಿ ಸಿಬಿಐ ಬಗ್ಗೆ ಮಾತಾಡಿದ್ರು. ಸಿಬಿಐ ಡೈರೆಕ್ಟರ್, ಇಫ್ ಯು ಆರ್ ಕ್ಲೀನ್ ಸರ್, ಇಫ್ ಯು ಆರ್ ಕ್ಲೀನ್, ಸಿ ವಿ ನಾಟ್ ಬಾದರ್ಡ್. ಇದುವರೆಗೂ ರೇಟ್ಸ್ ಆಗಿದೆ. ವೈ ಬೀಯಿಂಗ್ ಸ್ಕೇರ್ಡ್? ನಾವು ನೋಡಿ ಹೋಗ್ಬೇಕಾಯ್ತು, ಕಳೆದ 1 ವರ್ಷದಲ್ಲಿ ಹೋಗ್ಬೇಕಾಯ್ತು, ಕೋರ್ಟ್ ಅಲ್ಲಿ ಕೇಳಬೇಕಾಯ್ತು. ತಪ್ಪಾಗಿದ್ದಾರೆ, ಐಟಿ ಮಾಡುವಂತ ಯಾರು ರೈಡ್ ಮಾಡಿದ ಅಧಿಕಾರಿ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ನ್ಯಾಯಾಲಯಕ್ಕೆ ಹೋಗ್ಬೇಕಾಯ್ತು. ಕಾಂಗ್ರೆಸ್ಸಿನ ಬಿಟ್ಟು ಮುಖ್ಯಮಂತ್ರಿಗಳು ಕಾಂಗ್ರೆಸ್ಸಿನ ಲೀಡರ್ಸ್ ಮೇಲೆ ಅಧಿಕಾರ ತೆಗೆದುಕೊಂಡು ದಾಳಿ ಮಾಡಿದ್ರು. ಸರಿನಾ? ಬಿಜೆಪಿ ಒಬ್ಬರ ಮೇಲೆ ಮಾಡ್ಲಿಲ್ಲ. ಈಗ ಈ ಕಳೆದ 1 ವರ್ಷ ಮಾಡ್ತಾ ಇದ್ರು, ಮಾಡ್ಲಿ. ಯಾರ ಮೇಲೆ? ಅದು ಚುನಾವಣೆ ಶುರುವಾದಾಗ ಇವ್ರು ಬಂದು ದಾಳಿ ಮಾಡ್ತಾರೆ. ನಾವು ಯಡಿಯೂರಪ್ಪನವರ ಡೈರಿ ವಿಚಾರ ಪ್ರಸ್ತಾಪ ಮಾಡಿದಾಗ ಏಕಾಏಕಿ ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟರ್ ಬಂದು ಸ್ಪಷ್ಟೀಕರಣ ಕೊಡ್ತಾರೆ. ಅವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ರು ಸ್ಪಷ್ಟೀಕರಣ ಕೊಡೋದಕ್ಕೆ, ಈ ಡೈರಿ ಫೇಕ್ ಅಂತ ಹೇಳೋದಕ್ಕೆ? ಹೂಸ್ ಆಸ್ಕ್ಡ್ ಟು ಗಿವ್ ದ ಕ್ಲಾರಿಫಿಕೇಶನ್. ಬಟ್ ಇವತ್ತು ಸಿಬಿಐ ನೋಡಿ, ಬರೀ ಕರ್ನಾಟಕ ಒಂದೇ ಅಲ್ಲ, ಸಿಬಿಐ, ಐಟಿ, ಇಡೀ ದೇಶದಲ್ಲಿ ಇವತ್ತು ಯಾವ ರೀತಿಯಾಗಿ ಮೋದಿ ಅವರ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಎಲೆಕ್ಷನ್ ಕಮಿಷನ್ ಬಗ್ಗೆ ನಂಬಿಕೆ ಹೋಗ್ಬಿಟ್ಟಿದೆ. ಸುಪ್ರೀಂ ಕೋರ್ಟ್ 4 ಜಡ್ಜ್ಗಳು ಹೊರಗೆ ಬಂದು ದೇಶದ ಪ್ರಜಾಪ್ರಭುತ್ವ ಧಕ್ಕೆ ಆಗ್ತಾ ಇದೆ ಅಂತ ಗಂಡಾಂತರದಿಂದ ಅಂತ ಹೇಳ್ತಕ್ಕಂಥ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಎಲ್ಲ ಸಂಸ್ಥೆಗಳು, ಸಿಬಿಐ ಮಧ್ಯರಾತ್ರಿ ಹೋಗಿ ಸಿಬಿಐ ಡೈರೆಕ್ಟರ್ ತೆಗಿತಾರೆ. ಸಂಸ್ಕೃತಿಯನ್ನು ಆರಂಭ ಮಾಡಿದ್ದೆ ಕಾಂಗ್ರೆಸ್. ನೋಡಿ, ಒಂದು ಕಾಲದಲ್ಲಿ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಆರೋಪ ಮಾಡ್ತಾರೆ. ಯಾರು ಇವರು? ನಮಗೆ 60 ವರ್ಷ ಸಾಧನೆ ಅಂತ ಹೇಳಿದ್ರಲ್ಲ, ಒಂದು 5 ವರ್ಷದಲ್ಲಿ ಸಂಸ್ಥೆಗಳ ಬಗ್ಗೆ ನಮ್ಮನ್ನ ಎಲ್ಲರೂ ಮೀರಿ ಹೋಗಿದ್ದಾರೆ. ಇವತ್ತು ಹೇಳುವಂತದ್ದೇ ರಿಸರ್ವ್ ಬ್ಯಾಂಕಿನ ಗವರ್ನರ್ ರಿಸೈನ್ ಮಾಡ್ತಾರೆ. ಯಾಕೆ ರಿಸೈನ್ ಮಾಡಿದ್ರು ಅವರು? ಡಿಮಾನಿಟೈಸೇಷನ್ ಯಾರು ಕೇಳದೆ ಮಾಡ್ತಾರೆ. ಮತ್ತೆ ಈ ರೀತಿಯಾದಂತ ಕ್ರಮಗಳಿದೆಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವತ್ತು ಅವ್ರ ಬಗ್ಗೆ ನಂಬಿಕೆ ಕಡಿಮೆ, ಸುಪ್ರೀಂ ಕೋರ್ಟ್ ಬಗ್ಗೆ ನಂಬಿಕೆ ಕಡಿಮೆ, ಸಿಬಿಐ ಬಗ್ಗೆ ನಂಬಿಕೆ ಕಡಿಮೆ, ಐಟಿ, ಇಡಿ ಎಲ್ಲ ವಿರೋಧಿಗಳು ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಬ್ಲಾಕ್ ಮೇಲ್ ಮಾಫಿಯಾ ಪಾಲಿಟಿಕ್ಸ್. ಇವತ್ತು ನಾನು ನೇರವಾಗಿ ಆರೋಪ ಮಾಡ್ತೀನಿ, ನರೇಂದ್ರ ಮೋದಿ, ಅಮಿತ್ ಶಾ ಅವರು ಈ ದೇಶದಲ್ಲಿ ಮಾಫಿಯಾ ರಾಜಕಾರಣ ಮಾಡ್ತಾವ್ರೆ. ಯಾರಾದ್ರೂ ವಿರುದ್ಧ ಮಾತಾಡಿದ್ರೆ ಅವ್ರು ರೇಡ್ ಮಾಡಿಸೋದು, ಯಾರಾದ್ರೂ ಮಾಧ್ಯಮದವರು ಅವ್ರ ವಿರುದ್ಧ ಬರೆದ್ರೆ ಮೀಡಿಯಾ ಕಂಪನಿ ಮೇಲೆ ರೇಡ್ ಮಾಡಿಸ್ತಾರೆ, ಸಿಬಿಐ ಕೇಸ್ ಹಾಕ್ತಾರೆ. ಇದು ಮಾಫಿಯಾ ರಾಜ್. ಪಕ್ಷ ಬಿಟ್ಟು ಬನ್ನಿ, ಪತ್ರಿಕೆಗಳೆಲ್ಲ ಜೈಲಿಗೆ ಹಾಕಿದ್ರು, ಎಮರ್ಜೆನ್ಸಿಯಲ್ಲಿ 10 ಕೋಟಿ ದೇಶದಲ್ಲಿರುವಂತ ರಾಜಕಾರಣಿಗಳೆಲ್ಲ ಒಳಗಡೆ ಹಾಕಿದ್ರು, ಎಲ್ಲ ಪತ್ರಿಕೆಗಳ ಬಾಗಿಲಿಗೆ ಬೀಗ ಹಾಕಿದ್ರು. ಎಮರ್ಜೆನ್ಸಿ ನಾವು ಹೇಳಿದ್ದೆ, ಕಾಂಗ್ರೆಸ್ ಹೇಳಿದ್ದನ್ನೇ ನೀವು ಪ್ರಿಂಟ್ ಮಾಡಬೇಕು, ಪ್ರಿಂಟ್ ಮಾಡಿಲ್ಲ ಅಂದ್ರೆ ಆ ಸಂಸ್ಕೃತಿ ಬಿಜೆಪಿದಲ್ಲ. ಸರ್ವಾಧಿಕಾರ ಅಂದ್ರೆ ಕಾಂಗ್ರೆಸ್, ಬಿಜೆಪಿಗೆ ಸರ್ವಾಧಿಕಾರದಲ್ಲಿ ನಂಬಿಕೆ ಇಲ್ಲ ನಮ್ಗೆ. ಹಲವಾರು ದಶಕಗಳ ಹಿಂದೆ ಒಬ್ಬ ಮಾಜಿ ಪ್ರಧಾನಿ ಹೇಳಿದ್ರು, 1 ರೂಪಾಯಿ ನಾವು ದಿಲ್ಲಿಯಿಂದ ಕಳಿಸ್ಕೊಟ್ರೆ 15 ಪೈಸೆ ಮಾತ್ರ ಜನರಿಗೆ ಸೇರುತ್ತೆ ಅಂತ. ಇವತ್ತೆಷ್ಟು ಸೇರ್ತಾ ಇದೆ? ಹಾಗಿರೋ ಕಾಲದಲ್ಲಿ ಈಗ 3,60,000 ಕೋಟಿ ನಾವು ಕ್ಯಾಶ್ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ರೆ 5,000 ಬಡವರಿಗೆ, ನಾವು ಮಾಡ್ತಾ ಇರುವಂಥ 3,25,000 ಕೋಟಿ ಏನು ಸಬ್ಸಿಡೀಸ್ ನಾವು ಕೊಡ್ತಾ ಇದ್ದೀವಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅಥವಾ ಬೇರೆ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸಲ್ಲಿ,
ಅದನ್ನು ನಾವು ಹೇಗೆ ಇವತ್ತು ಎಷ್ಟರ ತನಕ ತೊಗೊಂಡು ಹೋಗಿದ್ದೀವಿ? 15 ಪೈಸೆ 30 ಪೈಸೆ ಆಗಿದೆಯಾ, 40 ಪೈಸೆ ಆಗಿದೆಯಾ, ಎಲ್ಲಿದ್ದೀವಿ ನಾವು? ಸೊ ನೀವು ಹೇಳೋ ಪ್ರಕಾರ ನಾವು ದೇಶದಲ್ಲಿ ಯಾವ ಸ್ಕೀಮ್ ಮಾಡಬಾರ್ದು, ಯಾಕಂದ್ರೆ ಹೇಗೋ ಲೋಪ ಆಗ್ತಾ ಇದೆ, ಕಳಪೆ ಆಗ್ತಾ ಇದೆ. ಅದಕ್ಕೆ ಆಹಾರ ಭದ್ರತೆ ಕಾಯ್ದೆ ಯಾಕೆ ಮಾಡಬೇಕು? ನೋಡಿ, ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತು ನಿಮ್ ಪ್ರಶ್ನೆ. ಅಲ್ಲ, ತಮ್ಮ ಮುಖಂಡ್ರೆ ಹೇಳಿರೋದು 15 ಪೈಸೆ ಎಲ್ಲಿ ತನಕ ಬಂದಿದೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಅದು ಅಸೆಸ್ಮೆಂಟ್. ಎಲ್ಲರ ರಾಜೀವ್ ಗಾಂಧಿ ಅವರು ಹೇಳಿದ್ರು ಅಂತ ಹೇಳಿದ್ರೆ ಈ ದೇಶದಲ್ಲಿ ಭ್ರಷ್ಟಾಚಾರ ವ್ಯವಸ್ಥೆ ಇದೆ. ಅದನ್ನ ನಿಮಿಷ ಅವರು ಅದು ಸ್ಪಷ್ಟವಾಗಿ ಒಬ್ಬ ಪ್ರಧಾನಮಂತ್ರಿ ಹೇಳಬೇಕಾದ್ರೆ ಅವರು ನಾವೇನು ಮರೆ ಮಾಚ್ತಾ ಇಲ್ಲ. ಇವತ್ತು ಮೋದಿ ತರ ನಾವು ಏನೂ ಇಲ್ಲ, ಎಲ್ಲ ಸರಿ ಇದೆ ಅಂತ ಹೇಳ್ತಾ ಇಲ್ಲ. ಆದ್ರಿಂದ ಇವತ್ತು ನೀವ್ ಹೇಳ್ತಾ ಇರ್ತಾಗ ಈ ಸ್ಕೀಮ್ ಏನಿದೆ ನೇರವಾಗಿ ಅದಕ್ಕೋಸ್ಕರ UPA ಸರ್ಕಾರ ಆಧಾರ್ ತಗೊಂಡ್ಬಂದಿದ್ದು. ಯಾಕೆ ಆಧಾರ್ ತಗೊಂಡ್ಬಂದಿದ್ದು? ಆಧಾರ್ ಬಗ್ಗೆ ನಿಮಿಷ ಮುಗಿಸ್ಬಿಡ್ತೀನಿ. ಆಧಾರ್ ತಗೊಂಡ್ ಬಂದು ಯಾಕೆ ಅಂತ ಹೇಳಿದ್ರೆ ಇಂಥ ಯೋಜನೆಗಳನ್ನ ನೇರವಾಗಿ ಜನರಿಗೆ ಮುಟ್ಸೋದಕ್ಕೋಸ್ಕರ ನಿರ್ದಿಷ್ಟವಾದಂತ ವ್ಯವಸ್ಥೆ ಇರಬೇಕು. ಆಧಾರ್ ಟೀಕೆ ಮಾಡಿದ್ರು ಯಾರು? ಇದೇ ಬಿಜೆಪಿ ಮೋದಿ. ಈಗ ಎಲ್ಲದಕ್ಕೂ ಕೂಡ ಆಧಾರ್ ಅಂತ ಹೇಳ್ತಾನೆ ಇದ್ದಾರೆ. ಈಗ ಇವ್ರು 5 ವರ್ಷದಲ್ಲಿ ಲೋಕಪಾಲ್ ಕಾನೂನು ಮಸೂದೆ ಪಾಸ್ ಆಗಿದ್ರು ಕೂಡ 5 ವರ್ಷ ಲೋಕಪಾಲ್ ಅಪಾಯಿಂಟ್ ಮಾಡಲಿಲ್ಲ ನರೇಂದ್ರ ಮೋದಿ ಅವರು. ದೇಶದಲ್ಲಿ ಹೇಳ್ತಾ ಇದ್ದಾರೆ ಲೋಕಾಯುಕ್ತ ಬಾಗಿಲು ಮುಚ್ಚಿಬಿಟ್ರು, NREG ಕಾರ್ಮಿಕರಿಗೆ ಮಳೆ ಹೊಡೆದ್ಬಿಟ್ರು. ಲೋಕಾಯುಕ್ತ ಅನ್ನೋ ಸಂಸ್ಥೆನೆ ಪೂರ್ತಿ ಮಳೆ ಹೊಡೆದ್ಬಿಟ್ಟು ರಾಮಕೃಷ್ಣ ಹೆಗಡೆ ಅವರು ಪ್ರಾರಂಭ ಮಾಡಿದ್ರು. ಆ ಲೋಕಾಯುಕ್ತನ ಬೀಗ ಹಾಕ್ಬಿಟ್ರು. ಅದ್ರ ಕೀರ್ತಿನೂ ಕಾಂಗ್ರೆಸ್ ಸೇರ್ಬೇಕು. ಇವ್ರ ಸಾಧನೆ 5 ವರ್ಷದ ನಿಮ್ ರಿಪೋರ್ಟ್ ಕಾರ್ಡ್ ಚರ್ಚೆ ಮಾಡ್ತಾ ಇರೋದು. ಮುಂದಿನ ಪ್ರಶ್ನೆ. ನಮಸ್ಕಾರ ಸರ್, ನಾನು ಕಾತ್ಯಾಯನಿ ಚಾಮರಾಜ್ ಅಂತ, ಸಿವಿಕ್ ಅನ್ನೋ ಸಂಸ್ಥೆಯ ಕಾರ್ಯನಿರ್ವಾಹಕ ಟ್ರಸ್ಟಿ. ನನ್ನ ಪ್ರಶ್ನೆ ನಿಮ್ಮ ಮೂವರಿಗೂ ಮೊದಲು, ಟ್ರಾನ್ಸ್ಪರೆನ್ಸಿ ಇಲ್ಲ, ಪಾರದರ್ಶಕತೆ ಇಲ್ಲ ನೀವು ಕೆಲಸ ಮಾಡೋದ್ರಲ್ಲಿ. ಮನಿ ಪವರ್, ಮಸಲ್ ಪವರ್ಗೆ ಎಲ್ಲರೂ ಉತ್ತೇಜನ ಕೊಟ್ಟಿದ್ದೀರಾ. ಸೊ ಇನ್ನರ್ ಪಾರ್ಟಿ ಡೆಮೋಕ್ರಸಿ ತರೋದಕ್ಕೆ ಮತ್ತು ಮನಿ ಪವರ್, ಮಸಲ್ ಪವರ್ ಕಡಿಮೆ ಮಾಡೋದಕ್ಕೆ ಭ್ರಷ್ಟಾಚಾರ ನಿಮ್ಮಿಂದಲೇ ಶುರುವಾಗುತ್ತೆ. ಟಿಕೆಟ್ ಕೊಡೋದ್ರಿಂದ ಹಿಡಿದು ದುಡ್ಡು ಇಸ್ಕೊತೀರಾ. ಸೊ 100 ದಿವಸದಲ್ಲಿ ನೀವು ಸರ್ಕಾರದಲ್ಲಿ ಬಂದರೆ 100 ದಿವಸದಲ್ಲಿ ಇನ್ನರ್ ಪಾರ್ಟಿ ಡೆಮೋಕ್ರಸಿ ಮತ್ತು ಟ್ರಾನ್ಸ್ಪರೆನ್ಸಿ ಇನ್ ಪೊಲಿಟಿಕಲ್ ಪಾರ್ಟಿ ಫಂಡಿಂಗ್ ಅದಕ್ಕೆ ಕಾನೂನು ತರ್ತೀವಿ ಅಂತ ನೀವು ಬದ್ಧರಾಗಿದ್ದೀರಾ. ಅದ್ರ ಬಗ್ಗೆ ನಮಗೆ ಆಶ್ವಾಸನೆ ಕೊಡಿ. ಪ್ರಶ್ನೆ ಸರ್, ಅಶೋಕ್ ಸರ್ಗೆ ನಂದು ಪ್ರಶ್ನೆ. ಪ್ರತಿಯೊಂದು ಸಂಸ್ಥೆನೂ ನೀವು ಹಾಳು ಮಾಡಿದ್ದೀರಾ 5 ವರ್ಷದಲ್ಲಿ ಅಂತ ಹೇಳ್ಬೋದು. ಮತ್ತು ಉದ್ಯಮಿದಾರರಿಗೆ ಕೋಟಿಗಟ್ಟಲೆ ರೂಪಾಯಿ ಬರೋ ಹಾಗೆ ನೀವು ಮಾಡಿ ಅವರು ದೇಶ ಬಿಟ್ಟು ಓಡೋಗೆ ಆಗೋ ಕೂಡ ಮಾಡಿದ್ದೀರಾ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾ ಇದ್ದೀರಾ. ಆದರೆ RTEಗಾಗಲಿ ICDSಗಾಗಲಿ NREGAಗಾಗಲಿ ಹಣನೆಲ್ಲ ಕಡಿತ ಮಾಡಿದ್ದೀರಾ. ಸೊ ಯಾರ ವಿಕಾಸ್ ನೀವು ಮಾಡೋಕ್ಕೆ ಹೊರಟಿದ್ದೀರಾ? ಮತ್ತು ಸರ್, ವಿಶ್ವನಾಥ್ ಸರ್ಗೆ ಕುಮಾರಸ್ವಾಮಿ ಅವರು ಆಡಿಯೋ ಟೇಪು ಯಡಿಯೂರಪ್ಪ ಅವರು ದುಡ್ಡು ಆಫರ್ ಮಾಡಿರೋದ್ರ ಬಗ್ಗೆ ಸಿಕ್ಕಿದೆ ಅಂತ ನೀವು ಕೌನ್ಸಿಲಲ್ಲಿ ಅಸೆಂಬ್ಲಿನಲ್ಲಿ ಪ್ರಚಾರ ಮಾಡಿದ್ರಿ. ಆಮೇಲೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳೋದು ಬೇಡ, ನಾನು ಯಾಕೆ ಲಿಂಗಾಯತರನ್ನ ಅಂಟಾಗನೈಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ಬದ್ಧತೆ ಏನು ಕರಪ್ಷನ್ ಕಡಿಮೆ ಮಾಡೋದಕ್ಕೆ? ರೈಟ್ ಮೇಡಮ್, ಅವ್ರ ಫಸ್ಟ್ ಪ್ರಶ್ನೆ ನಾನು ಕೇಳ್ಬಿಡ್ತೀನಿ, ಅಶೋಕ್ ಅವರು ಹೇಳಿ. ಒಂದು ಈಗ ಒಪ್ಕೊಳ್ಬೇಕಾಗ್ತದೆ, ಚುನಾವಣೆಗಳು ಇವತ್ತು ನಿಜವಾಗ್ಲೂ ಕೂಡ ಹಣದ ಒಂದು ಬಲ ಇಲ್ಲದೆ ಹೋದ್ರೆ ಎದುರಿಸೋದು ಬಹಳ ಕಷ್ಟ ಆಗ್ಬಿಟ್ಟಿದೆ. ಆ ವ್ಯವಸ್ಥೆಗಳಲ್ಲಿ ಸುಧಾರಣೆ ಮಾಡ್ತಕ್ಕಂಥ ಪ್ರಯತ್ನ ಎಲೆಕ್ಷನ್ ಕಮಿಷನ್ಗಳೆಲ್ಲ ಮಾಡಿದ್ದಾರೆ. ಮತ್ತು ಎಲೆಕ್ಟ್ರಲ್ ಫಂಡಿಂಗ್ ಅನ್ನ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನಗಳನ್ನು ಮಾಡಬೇಕಾದ ಅಗತ್ಯ ಇದೆ. ಆದರೆ ನೋಡಿ, ವಿಪರ್ಯಾಸ ಏನಂತ ಹೇಳಿದ್ರೆ ಈಗ ಎಲೆಕ್ಟ್ರಲ್ ಫಂಡಿಂಗ್ ಎಷ್ಟು ನಾನ್ ಟ್ರಾನ್ಸ್ಪರೆಂಟ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ಈಗ ನೋಡಿ ಮೊನ್ನೆ 1000 ಕೋಟಿ ರೂಪಾಯಿ ದೇಣಿಗೆ ಬಂದಿದೆ ಎಲೆಕ್ಟ್ರಲ್ ಬಾಂಡ್ಸ್. ಆದರೆ ಇವತ್ತು ಯಾರು ಕೊಟ್ಟಿದ್ದಾರೆ? ವಿದೇಶದಿಂದನೂ ಕೂಡ ಹಣ ಬರ್ಬೋದು, ಒಬ್ಬ ಲೂಟಿಕೋರರು ಕೂಡ ಹಣ ಕೊಡ್ಬೋದು. ಆ ಸೀಕ್ರೆಸಿ ಕ್ಲಾಸ್ ಹಾಕ್ಬಿಟ್ಟಿದ್ದಾರೆ. 20,000 ರೂಪಾಯಿಗಿಂತ ಹೆಚ್ಚು ಯಾರು ಹಣ ಕೊಡ್ತಾರೆ ಅವ್ರ ಬಗ್ಗೆ ಯಾವುದೇ ರೀತಿಯ ಅವರ ಮಾಹಿತಿ ನಮಗೆ ಜನರಿಗೆ ಸಿಗೋದಿಲ್ಲ. ಸೊ ಇದು ಈ ರಿಫಾರ್ಮ್ ಆಗ್ಬೇಕಾಗ್ತದೆ. ಫಂಡಿಂಗ್ ಪ್ರೋಸೆಸ್ ಅನ್ನು ಟ್ರಾನ್ಸ್ಪರೆಂಟ್ ಮಾಡಬೇಕು. ಯಾರು ಕೊಡ್ತಾರೆ, ಎಷ್ಟು ಕೊಡ್ತಾ ಇದ್ದಾರೆ, ಅದನ್ನ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ನನಗೆ ಬಹಳ ಖುಷಿ ಆಗ್ತಾ ಇದೆ. ಸತ್ಯಕ್ಕೆ ಹತ್ತಿರವಾಗಿ ಮಾತಾಡಿದರು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂತ ನಡೀತಾ ಇರೋದೇ ಬೇಕಾಷ್ಟಿಲ್ಲ. ಇನ್ನು ಹೇಳಿದ್ರಿ ಯಡಿಯೂರಪ್ಪ ಕುಮಾರಸ್ವಾಮಿ ಅವರು ಡೈರಿ ಪೈರಿ, ಇದಿಷ್ಟೇ ಆಗ್ತಾ ಇರುತ್ತೆ. ಲಾಜಿಕ್ ಎಂಡ್ ಯಾರು ತೊಗೊಂಡು ಹೋಗಲ್ಲ. ಎಸ್, 3G ಬಗ್ಗೆ ಮೋದಿಯವ್ರ ಸರ್ಕಾರ ಬೇಕಾದಷ್ಟು ಮಾತಾಡ್ತು. ಈ ದೇಶದಲ್ಲಿ ದೊಡ್ಡ ಭ್ರಷ್ಟಾಚಾರ ಆಗಿದೆ ಕಾಂಗ್ರೆಸ್ಸಿಂದ ಅಂತ ಹೇಳಿ. ಬಟ್ 3G ಏನಾಯ್ತು? ನೋ ಲಾಜಿಕಲ್ ಎಂಡಿಂಗ್. ಏನಾಯ್ತು? 3G ಲಾಜಿಕ್ ಎಂಡಿ ಬರಲೇ ಇಲ್ಲ. ಬರೀ ಆಪಾದನೆ ಮಾಡ್ತೀರಾ ನೀವು. ಬಟ್ ಆಪಾದನೆ ಮಾಡಿದ್ದೀನಿ ನಿಮ್ದೇ ಸರ್ಕಾರ ಇರುವಾಗ ಯಾಕೆ ಅದನ್ನ ಪ್ರೂವ್ ಮಾಡಲಿಲ್ಲ? ವೈ ಇಟ್ ವಾಸ್ ನಾಟ್ ವಿಂಡಿಕೇಟೆಡ್? ನಾನಾಗ್ಲಿ, ಅಶೋಕ್ ಆಗಲಿ, ಗುಂಡ್ರಾವ್ ಆಗಲಿ, ಎಸ್ ವಿ ಮಸ್ಟ್ ಅಕ್ಸೆಪ್ಟ್ ದಿಸ್ ಟ್ರೂತ್. ಸತ್ಯನ ನೀವು ಒಪ್ಕೊಳ್ತಾ ಹೋಗದೆ ಹೋದ್ರೆ ರಾಜಕಾರಣಿಗಳು ಈ ದೇಶಕ್ಕೆ ದೊಡ್ಡ ಆಘಾತ ಮಾಡುವಂಥದ್ದು ನಾವೇ ದೊಡ್ಡ ದ್ರೋಹ ಅಂತ ತಪ್ಪಾಗ್ಲಾರ್ದು.
ಆಡಿಯೋ ಟೇಪ್ ಬಗ್ಗೆ ಏನ್ ಮಾಡ್ತೀರಿ? ಆಡಿಯೋ ಟೇಪ್ ಪ್ರಕರಣ ಆಯ್ತು, ಆದ್ರೆ ಯಾವ no logical ಟೇಪು ending. ಏನಾಗಲ್ಲ ರೀ. ದೇಶ ಯಾರಿಗೇನಾಗಿದೆ, ಯಾರಿಗೇನಾಗಿದೆ ಹೇಳಿ? ಸೊ ಇದು ಕೇಂದ್ರ ಸತ್ಯ. ಸರ್ಕಾರದಲ್ಲೂ ಬೇಕಾದಷ್ಟೆಲ್ಲ ಆಯ್ತಲ್ಲ, ಏನಾಯ್ತು? ಏನು ಆಗಲ್ಲ ಅಂತ, ಯಾವ ಹಗರಣ ಬಂದ್ರು ಏನು ಆಗಲ್ಲ ಅಂತ. ಗಾಳಿ ಬರುತ್ತೆ, 3G ಏನಾಯ್ತು? ಎಸ್, 2 ಸಾವಿರಾರು ಕೋಟಿ ಲಕ್ಷ ಹಗರಣ ಏನು ಕೋಟಿ ಆಗ್ಲಿಲ್ಲ. 2 ಲಕ್ಷ ಕೋಟಿ ಮನಮೋಹನ್ ಸಿಂಗ್ ಅವ್ರ ಸರ್ಕಾರದಲ್ಲಿ ರಾಜಾ ಅಂತ ಕಮ್ಯುನಿಕೇಶನ್, ಬಿಕಾಸ್ ಐ ವಾಸ್ ಆಲ್ಸೋ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಟ್ ದ ಟೈಮ್. ಓಕೆ, ನಾನು ಕೂಡ MP ಇದ್ದೆ. ದೊಡ್ಡ ಆಪಾದನೆ ಬಿಜೆಪಿಯಿಂದ. ರಾಜಾ ದ ದೆನ್ ಕಮ್ಯುನಿಕೇಶನ್ ಮಿನಿಸ್ಟರ್, Yes. ಅವನು ಫ್ರಾಡ್ 3 lakhs crores ಅಂದ್ರಿ. ಏನಾಯ್ತು ಅದನ್ನ? ಎಂತ ಒಂದು ನೈರಾಶ್ಯದ ಸಂದರ್ಭದಲ್ಲಿ ನಾವಿದ್ದೀವಿ ಅಂತಂದ್ರೆ ಕಣ್ಣೆದ್ರು ಸಾವಿರಾರು ಕೋಟಿಗಳ ಹಗರಣ ನಡೆಯುತ್ತೆ, ಮತ್ತೆ 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 ಚುನಾವಣೆಗಳು ನಡೆಯುತ್ತೆ, ನಾಯಕರು ನಮ್ಮ ಮುಂದೆ ಬರ್ತಾರೆ, ಬಣ್ಣ ಬಣ್ಣದ ಕನಸುಗಳನ್ನ ಹಂಚ್ತಾರೆ, ನಾವು ಆಕಾಶಕ್ಕೆ ಕಣ್ಣು ನೆಟ್ಟು ಕೂತಿರ್ತೀವಿ, ಅವರು ಅವರ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಸಮಸ್ಯೆಗಳು ಗಾಳಿಯಲ್ಲಿ ತೇಲಿ ಹೋಗ್ತಾ ಇರ್ತವೆ. ಈ ದೇಶದ ಮತದಾರರಿಗೆ ಯಾವತ್ತು ರಾಜಕೀಯ ಪ್ರಜ್ಞೆ ಬರುತ್ತೆ, ನಾವ್ ಯಾವತ್ತು ಗಟ್ಟಿ ಧ್ವನಿಯಲ್ಲಿ ಮತ್ತು ಈ ಹಿಪೋಕ್ರಸಿ ಇದೆಯಲ್ಲ ಇದನ್ನ ಒಡೆಯೋ ಕೆಲಸವನ್ನ ಯಾವತ್ತಾದ್ರೂ ಮಾಡ್ತೀವ? ನಾಯಕತ್ವದ ಪ್ರಶ್ನೆಗೆ ಬರೋಣ. ನಮ್ಮ ಮುಂದಿನ ಇಶ್ಯೂ ಮೋದಿ ವರ್ಸಸ್ ರಾಹುಲ್. ಆರ್ ಅಶೋಕ್ ಅವರಿಂದ ಆರಂಭ ಮಾಡೋಕ್ಕೆ ಬಯಸ್ತೀನಿ. ಮೋದಿ ವರ್ಸಸ್ ರಾಹುಲ್. ಮೋದಿ ಅವರಿಗೆ ಪ್ರಬಲ ಪೈಪೋಟಿಯನ್ನ ರಾಹುಲ್ ಗಾಂಧಿ ಅವರು ಕೊಡ್ತಾ ಇದ್ದಾರೆ, ಒಪ್ಕೋತೀರಾ? ಪ್ರಶ್ನೆನೇ ಬರಲ್ಲ. ನಾನು ಹೇಳ್ತಾ ಇಲ್ಲ ನಾವು ಅವ್ರನ್ನ ಪ್ರಬಲ ಆಗಿ ಒಂದು ವಿರೋಧ ಪಕ್ಷ ಪ್ರಬಲವಾಗಿರ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು. ಆದರೆ ಅವರ ಗಠಿಬಂಧನ ಏನು ಮಾಡಿದ್ದಾರೆ, ಒಂದು ಮಹಾಮೇಳ, ಅದರಲ್ಲಿ ಮಮತಾ ಬ್ಯಾನರ್ಜಿಯವರು ಒಬ್ಬರು. ಅದಕ್ಕೆ ಮೊನ್ನೆ ಅವ್ರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವ್ರಿಗೆ, ಅವನ್ ಸಣ್ಣ ಹುಡುಗ ಅವ್ರಿಗೆ ಕಾಮೆಂಟೇ ಮಾಡಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ನಮ್ಮ JDS ನಾಯಕರಿದ್ದಾರೆ, ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಈ ದೇಶದಲ್ಲಿ ಮತ್ತೊಮ್ಮೆ ಕನ್ನಡಿಗರ ಪ್ರಧಾನಿ ಅಂತ. ಅಂದ್ರೆ ಅವರ ಜೊತೆಯಲ್ಲಿರೋರೇ ಇವತ್ತು ಅವ್ರನ್ನ ಕಾಲೆಳಿತಾ ಇದ್ದಾರೆ. ಇನ್ನು ಎದುರಾಳಿ ಪ್ರಶ್ನೆನೇ ಬರಲ್ಲ. ನಾವು ಪದೇ ಪದೇ ಹೇಳ್ತಾ ಇದ್ದೀರಿ, ಇನ್ನೂ ರಾಹುಲ್ ಗಾಂಧಿ ಅವರಿಗೆ ಆ ಮೆಚುರಿಟಿ ಬಂದಿಲ್ಲ. ಪಾರ್ಲಿಮೆಂಟಲ್ಲಿ ಹೋಗೋದು, ಕಣ್ಣು ಹೊಡಿಯೋದು, ಆಮೇಲೆ ಪಾರ್ಲಿಮೆಂಟಲ್ಲಿ ಹೋಗೋದು, ಪ್ರೈಮ್ ಮಿನಿಸ್ಟರ್ನ ತಪ್ಕೊಂಬಿಡೋದು, ಆಮೇಲೆ ಭಯೋತ್ಪಾದಕರ ಬಗ್ಗೆ ಮಾತಾಡುವಾಗ ಶ್ರೀ 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 ಅಂತ ಹೇಳುವಂಥದ್ದು, ಇದು ಪ್ರಬುದ್ಧತೆನೇ? ಯಾವ ಮಮತಾ ಬ್ಯಾನರ್ಜಿ ಅವರು ಏನು ಹೇಳಿದ್ದಾರೆ, ಸೊ ಇನ್ನೂ ಪ್ರಬುದ್ಧತೆ ಬರಬೇಕು ಅಂತ, ಆ ಪ್ರಬುದ್ಧತೆ ಬರೋವರೆಗೂ ಅವ್ರು ಸ್ವಲ್ಪ ದೂರ ಇರೋದು ಒಳ್ಳೇದು. ಯಾಕಂದ್ರೆ ಯಾರು ಅವ್ರ ಪಾರ್ಟಿಯವರೇ ಒಪ್ಕೊಂತಾ ಇಲ್ಲ, ಅವರ ಸಹವರ್ತಿಗಳೇ ಒಪ್ಕೊಂತಾ ಇಲ್ಲ ಅಂದ್ರೆ ಇನ್ನು ನರೇಂದ್ರ ಮೋದಿ ಅವ್ರನ್ನ ಎದುರಿಸುವಂತ ಧೈರ್ಯ ಎಲ್ಲಿದೆ? ಅವ್ರು ಹೇಳಿದ್ದಾರೆ 56 ಇಂಚಿನ ಎದೆ ಉಳ್ಳ ನರೇಂದ್ರ ಮೋದಿ ಅಂತ, ಅದನ್ನ ಎದುರಿಸಕ್ ಬೇಕಲ್ಲ ಧೈರ್ಯ. ಇದು ಪ್ರಬುದ್ಧತೆ. ರಾಹುಲ್ ಗಾಂಧಿ ಅವರ ಬಗ್ಗೆ ಬಹಳ ಸ್ಪೆಸಿಫಿಕ್ ಆದ ಪಾಯಿಂಟ್ ರೈಸ್ ಮಾಡಿದ್ರು ಅವರು. ನೋಡಿ, ಮೋದಿ ಅವರೊಬ್ಬ ಸರ್ವಾಧಿಕಾರಿ, ಆಯ್ತಾ? ಅವ್ರ ಮುಂದೆ ಇಂದಿರಾ ಗಾಂಧಿ ಅವ್ರು ಏನಾಗಿದ್ದು ಅಂತಾನು ಹೇಳ್ಬಿಡ್ಲಿ. ಹಾಗೆ ಸರ್ವಾಧಿಕಾರಿ ತಂದೋರು ಅವರು, ಎಮರ್ಜೆನ್ಸಿ ದೇಶದ ಮೇಲೆ ತಂದೋರು ಅವರು. ಈಗ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ನಮ್ಮ ದೇಶದಲ್ಲಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅವತ್ತು ಕೂಡ ಇಂದಿರಾ ಗಾಂಧಿ ಅವರನ್ನ ಎದುರಿಸೋದಕ್ಕೆ ಬೇರೆ ಯಾರೂ ಇರಲಿಲ್ಲ. ನೋಡಿ, ಮೋದಿ ಅವರು ಮತ್ತು ರಾಹುಲ್ ಬಗ್ಗೆ ಕೇಳ್ತಾ ಇರೋದ್ರಿಂದ ಮೋದಿ ಸರ್ವಾಧಿಕಾರಿ, ಅವ್ರಿಗೆ ಯಾರು ಪ್ರಶ್ನೆ ಮಾಡಂಗಿಲ್ಲ. 5 ವರ್ಷದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿಲ್ಲ, ನಿಮ್ಮಂತ ಪತ್ರಕರ್ತರು ಒಂದು ಪ್ರಶ್ನೆ ಅವ್ರಿಗೆ ಕೇಳಕ್ಕಾಗಿಲ್ಲ. ಯಾಕಪ್ಪ ಈ ತರ ಆಯ್ತು ಅಂತ ಯಾರು ಕೇಳಂಗಿಲ್ಲ. ಅವ್ರು ಮನ್ ಕಿ ಬಾತ್ ಮಾಡ್ತಾರೆ, ಜನ್ ಕಿ ಬಾತ್ ಮಾಡ್ತಾರೆ, ಎಲ್ಲೋ ವಿದೇಶಕ್ಕೆ ಹೋಗ್ತಾರೆ, ಅಲ್ಲಿ ಮಾತಾಡ್ತಾರೆ, ಟಿವಿಲಿ ಅವರನ್ನು ಯಾರು ಕೇಳಂಗಿಲ್ಲ. ಈ ಬಿಜೆಪಿ ಎಂಪಿಗಳು ಕೂಡ ಪಾಪ ಅವ್ರ ಮುಂದೆ ಬಾಯ್ ಬಿಡಂಗಿಲ್ಲ. ಮತ್ತೆ ಪಾರ್ಲಿಮೆಂಟ್ ಬರಲ್ಲ ಮೋದಿ ಅವರು. ಸಿಗ್ತಾರೆ ಇಂದಿರಾ ಗಾಂಧಿ ಅವರು, ಸ್ಥಳೀಯ ಪತ್ರಕರ್ತರಿಗೆ ಸಿಗೋದೇ ಇಲ್ಲ. ಈ ದೇಶ ಇತಿಹಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡದೇ ಇರತಕ್ಕಂತ ಒಬ್ಬರೇ ಒಬ್ಬರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಮನಮೋಹನ್ ಸಿಂಗ್ ಪ್ರತಿ ವರ್ಷ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಪಾಪ ನೀವು ಹೇಳ್ತಾರೆ ಮನಮೋಹನ್ ಸಿಂಗ್ ಮಾತಾಡೋದಿಲ್ಲ ಅಂತ. ಮಾತಾಡಕ್ ಬಿಡ್ತಾ ಇಲ್ಲ ಇಲ್ಲ, ಪಾರ್ಲಿಮೆಂಟ್ ಹೋಗಿ ಕೂತ್ಕೊಂಡು ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ರು ಮನಮೋಹನ್ ಸಿಂಗ್ ಅವರು. ಮೋದಿ ಅವರು ಯಾವ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ, ಬರ್ತಾರೆ, ಭಾಷಣ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಸೊ ಪಾರ್ಲಿಮೆಂಟ್ ಬಗ್ಗೆ ಗೌರವ ಇಲ್ಲ, ಕ್ಯಾಬಿನೆಟ್ ಬಗ್ಗೆ ಗೌರವ ಇಲ್ಲ, ಮತ್ತು ಪಾರ್ಲಿಮೆಂಟ್ ಮೆಂಬರ್ಸ್ ಕೂಡ ಸಿಗೋದೇ ಇಲ್ಲ. ರಾಹುಲ್ ಗಾಂಧಿ ವ್ಯತ್ಯಾಸ ಹೇಳ್ತೀನಿ ನೋಡಿ, ಅವ್ರು ಹೇಳಿದ್ರೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಟೀಕೆ. ಬಿಜೆಪಿ ಅವ್ರದ್ದು ಇದೊಂದು ಅಜೆಂಡಾ ಇದೆ, ಹೇಗಾದ್ರೆ ಮಾಡಿ ರಾಹುಲ್ ಗಾಂಧಿ ಅವರನ್ನ ಮುಗಿಸ್ಬಿಡ್ಬೇಕು, ಅವ್ರ ಕೆಲ ಆಗೋದಿಲ್ಲ ಅಂತ ಹೇಳ್ಬೇಕು. ಮಮತಾ ಬ್ಯಾನರ್ಜಿ ಅವರು ಹೇಳಿರೋದನ್ನ ಕೋಟ್ ಬಿಡಿ, ಅದು ಇರ್ತದೆ, ನಮ್ಮ ಪಾಲಿಟಿಕ್ಸ್ ಇರ್ತದೆ. ಈಗ ಕಾಂಗ್ರೆಸ್ ಮುಕ್ತ ಭಾರತ, ರಾಹುಲ್ ಗಾಂಧಿ ಅವ್ರ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ರು. ಗುಜರಾತ್ನಲ್ಲಿ ಹೆಚ್ಚು ಕಡಿಮೆ ಒಂದು 7-8 ಸೀಟ್ ವ್ಯತ್ಯಾಸ ಆಗಿದ್ರೆ ಗುಜರಾತಲ್ಲಿ ನಮ್ಮ ಸರ್ಕಾರ ರಚನೆ ಆಗೋಗಿರೋದು ರಾಹುಲ್ ಗಾಂಧಿ ನೇತೃತ್ವದಲ್ಲಿ, ಆಯ್ತಾ? ಮಧ್ಯಪ್ರದೇಶ, ಛತ್ತೀಸ್ಗಢ ಪಾರ್ಲಿಮೆಂಟ್ ಅಲ್ಲಿ ಕಣ್ಣುಡಿಯೋದು ತಪ್ಕೊಳ್ಳೋದು ಎಲ್ಲ ಮಾಡ್ತಾರೆ, ಶ್ರೀ ಅಂತಾರೆ. ಪಾರ್ಲಿಮೆಂಟ್ ಅಲ್ಲಿ ಅವರು ಒಂದು ಮೋದಿ ಅವ್ರನ್ನ ಅಟ್ಯಾಕ್ ಮಾಡಿದ್ಮೇಲೆ ನಿಮ್ಮ ಮೇಲೆ ನನಗೇನು ದ್ವೇಷ ಇಲ್ಲ, ವೈಯಕ್ತಿಕ ದ್ವೇಷ ಏನಿಲ್ಲ, ನನ್ನ ಪ್ರಶ್ನೆಗಳು ಎಲ್ಲ ಅವತ್ತೊಂದು ದಿವಸ ಏನು ಈ ರಫೇಲ್ ಬಗ್ಗೆ ಮತ್ತು ಬೇರೆ ವಿಚಾರ ಬಗ್ಗೆ ಭಾಷಣ ಮಾಡಿದ್ರು ರಾಹುಲ್ ಗಾಂಧಿ ಅವರು, ಯಾವ ಪ್ರಶ್ನೆಗೂ ಮೋದಿ ಉತ್ತರನೇ ಕೊಡ್ಲಿಲ್ಲ. ಅದಕ್ಕೆ ಅವ್ರು ಮೋದಿ ಉತ್ತರ ನೋಡಿದ್ರೆ 60 ವರ್ಷದಲ್ಲಿ ಏನಾಯ್ತು, ಹಿಂದೆ ಏನಾಯ್ತು, ಅಷ್ಟೇ ಅವ್ರದ್ದು ಉತ್ತರ. ಸೊ ರಾಹುಲ್ ಗಾಂಧಿ ಅವರು ಈಗ ಮುಗಿಸೋದಕ್ಕೆ ಹೋಗಿದ್ದಾರೆ. ಆದ್ರೆ ಮಧ್ಯಪ್ರದೇಶ, ಛತ್ತೀಸ್ಗಢ ಇದೆಲ್ಲ ಗೆದ್ದ ಮೇಲೆ
ಕಾಂಗ್ರೆಸ್ ಮುಕ್ತ ಭಾರತ ಅಜೆಂಡಾ. ಕಾಂಗ್ರೆಸ್ ಮುಕ್ತ ಭಾರತ ಅಜೆಂಡಾನೇ ಆಂಟಿ ಡೆಮೊಕ್ರಾಟಿಕ್ ಅಜೆಂಡಾ ಮೋದಿ ಅವ್ರದ್ದು. ವಿರೋಧ ಪಕ್ಷ ಇರಬಾರ್ದು, ವಿರೋಧ ಪಕ್ಷ ಮುಕ್ತ ಭಾರತ ಮಾಡಬೇಕು ಅಂತ ಅಲ್ಟಿಮೇಟ್ ಅಜೆಂಡಾ ಅವ್ರದ್ದು. ನಾನು ಒಬ್ಬನೇ ಇರಬೇಕು, ನಾನು ಹೇಳಿದ ಮಾತು ಕೇಳಬೇಕು ಅಂತ. ಸೊ ರಾಹುಲ್ ಗಾಂಧಿ ಅವರು ಒಬ್ಬ ಪ್ರಜಾಪ್ರಭುತ್ವ ನಂಬಿಕೆ ಇರ್ತಕ್ಕಂಥ, ಮತ್ತು ರಾಹುಲ್ ಗಾಂಧಿ ಅವರು ಒಂದು ನಿಮಿಷ ನೀವು ಮುಗಿಸ್ಬಿಡ್ತೀನಿ, ಲಾಸ್ಟ್ ಐ ಫಿನಿಶ್ ಆಫ್. ರಾಹುಲ್ ಗಾಂಧಿ ಅವರು ಮಾತಾಡೋರು ಯಾರ ಬಗ್ಗೆ? ರೈತರ ಬಗ್ಗೆ ಮಾತಾಡ್ತಾರೆ, ಕಾರ್ಮಿಕರ ಬಗ್ಗೆ ಮಾತಾಡ್ತಾರೆ, ಯುವಕರ ಬಗ್ಗೆ ಮಾತಾಡ್ತಾರೆ, ಅವರ ಬುಡಕಟ್ಟ ಜನಾಂಗದವ್ರ ಬಗ್ಗೆ ಮಾತಾಡ್ತಾರೆ, ಸಾಮಾನ್ಯ ಜನರ ಬದುಕಿನ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ. ಮೋದಿ ಅವ್ರದ್ದು ಯಾವಾಗಲೂ ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಅಮೆರಿಕಲ್ಲಿ ಹೋಗೋದು ಭಾಷಣ, ಇನ್ನೊಂದ್ ಕಡೆ ಹೋಗೋದು ಭಾಷಣ, ಎಲ್ಲ ಶ್ರೀಮಂತರು, ಅದಾನಿ ಅಂಬಾನಿ ಅವರು ಇವ್ರು ಕೂರಿಸ್ಕೊಂಡು, ಇದುವರೆಗೂ ಒಬ್ಬ ರೈತರ ಮನೆಗೆ 5 ವರ್ಷದಲ್ಲಿ ಮೋದಿ ಹೋಗಿಲ್ಲ, ರೈತ ಒಂದು ಕಾರ್ಯಕ್ರಮ ಕೊಡ್ಲಿಲ್ಲ, ಯಾರು ಏನು ಮಾಡ್ಲಿಲ್ಲ ಮೋದಿ ಅವರು. ಕಳಕಳಿನೇ ಇಲ್ಲ ಅವ್ರಿಗೆ, ಕಾಳಜಿನೇ ಇಲ್ಲ. ಇರ್ಲೇಬಾರ್ದು ಭಾರತದಲ್ಲಿ. ನೇರವಾಗಿ ದಿನೇಶ್ ಗುಂಡೂರಾವ್ ಅವರಿಗೆ ತಾವು ಕೇಳಿ ಅಥವಾ ಅವ್ರನ್ನ ಕನ್ವಿನ್ಸ್ ಮಾಡಿ ಯಾಕೆ ಕಾಂಗ್ರೆಸ್ ಇರಬಾರ್ದು ಅಂತ. ಇದೊಂದು ಪ್ಲಾಟ್ಫಾರ್ಮ್, ಕರ್ನಾಟಕದ 7 ಕೋಟಿ ಜನ ನೋಡ್ತಾ ಇದ್ದಾರೆ. ನೇರವಾಗಿ ದಯವಿಟ್ಟು ದಿನೇಶ್ ಗುಂಡೂರಾವ್ ಅವರಿಗೆ ಯಾಕೆ ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಅಂತ. ಕಾಂಗ್ರೆಸ್ಸಿನ ಈ ವಂಶ ಪಾರಂಪರ್ಯ ಆಡಳಿತ ಇದೆಯಲ್ಲ, ಇದು ಡೆಮೋಕ್ರಸಿಗೆ ಒಳ್ಳೇದಲ್ಲ. ನಾವು ಪ್ರಜಾಪ್ರಭುತ್ವದಲ್ಲಿದ್ದೀರಿ. ಅವರು ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಈ ತರ ಹೋಗ್ತಾ ಇದ್ದಾರೆ, ಬೇರೆಯವ್ರಿಗೆ ಏನು ಅವಕಾಶ ಇದೆ? ಇದನ್ನ ಡೆಮೋಕ್ರಸಿ ಅಂತಾರ? ನೋಡಿ, ಡಿಕ್ಟೇಟರ್ ಅಂತಾರೆ. ಚುನಾವಣೆ ಮುಖಾಂತರ ರಾಹುಲ್ ಗಾಂಧಿ ಅವರು ಚುನಾವಣೆ ಚುನಾವಣೆಯಿಂದ ಗೆಲ್ತಾರೆ, ಚುನಾವಣೆಯಿಂದ ಅಧಿಕಾರಕ್ಕೆ ಬರ್ತಾರೆ. ನೀವ್ಯಾರು ಹೇಳೋದಕ್ಕೆ ಕಾಂಗ್ರೆಸ್ ಇರಬೇಕು ಇರಬಾರ್ದು ಅಂತ? ಒಂದೇ ಒಂದು ನಾನು ಹೇಳುವಂತದ್ದು, ನೀವು ನಮ್ಮಪ್ಪ ಮಹಾರಾಜ ಅಂದ್ರೆ ಅವನ ಮನೆಗೂ ಅದೇ ರೀತಿ ಯೋಗ್ಯತೆ ಇರ್ತೈತೆ ಅಂತ ಏನು ನೋಡಿ. ಅಶೋಕ್ ಅವರ ಹಿಪೋಕ್ರಸಿ ಇರ್ಬೇಕಲ್ಲ, ಟ್ಯಾಲೆಂಟ್ ಇರ್ಬೇಕು. ಜನಗಳ ಮುಂದೆ ಟ್ಯಾಲೆಂಟ್ ತಗೊಂಡು ಬರ್ಬೇಕು. ನಾನು ಅವ್ರ ಮನೆತನದಿಂದ ಬಂದಿದ್ದೀನಿ, ಅವ್ರ ವಂಶದ ಕುಡಿ ಅಂತ ಹೇಳಿ ಬರಬಾರ್ದು. ಡೆಮೋಕ್ರಸಿ ಅಂದ್ರೆ ಏನು, ಸರ್ವಾಧಿಕಾರತ್ವದ ಪ್ರಶ್ನೆ ಪದೇ ಪದೇ ಬಂತು. ಹಿಂದೆ ಇಂದಿರಾ ಅವರಿಗೆ ಎದುರಾಳಿ ಯಾರೂ ಇರಲಿಲ್ಲ ಅನ್ನೋ ಪರಿಸ್ಥಿತಿ ಆಗಿತ್ತು. ಈಗ ನರೇಂದ್ರ ಮೋದಿ ಅವರಿಗೆ ಒಂದ್ ರೀತಿಯಲ್ಲಿ ಎದುರಾಳಿಯೇ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ ಅಂತ ಹೇಳಲಾಗ್ತಾ ಇದೆ. ಇಂದಿರಾ ಗಾಂಧಿ ಅವರು ಏನು ವಾಕ್ ಸ್ವಾತಂತ್ರ್ಯವನ್ನ ಕಿತ್ಕೊಂಡಿದ್ರು, ದೇವೇಗೌಡರು ಸೆರೆಮನೆಗೆ ಹೋಗೋ ಹಾಗಾಯ್ತು. ಈ ತರದ ಸಾಕಷ್ಟು ಘಟನೆಗಳು, ಉದಾಹರಣೆಗಳು ಇದ್ದಾವೆ. ಏನ್ ಹೇಳೋದಕ್ಕೆ ಬಯಸ್ತೀರಿ ನಾಯಕತ್ವದ ಬಗ್ಗೆ? ಇಂದಿರಾ ಗಾಂಧಿ ಅವ್ರ ಬಗ್ಗೆ ಯಾರು ಮಾತಾಡ್ಲಿಕ್ಕಾಗಲ್ಲ. ಶಿ ವಾಸ್ ಐರನ್ ವುಮನ್ ಆಫ್ ಇಂಡಿಯಾ. ಭಾರತದ ಹಲವು ರೀತಿಯಲ್ಲಿ ಭೀಮ ಹೆಜ್ಜೆಯನ್ನು ಇಟ್ಟಂಥವ್ರು. ಭಾರತ ಪಾಕಿಸ್ತಾನ ಮತ್ತು ಚೈನಾದ ವಿರುದ್ಧ ಯುದ್ಧ ಮಾಡಿಸಿದಂಥವ್ರು, ಪಾಕಿಸ್ತಾನವನ್ನು 2 ಮಾಡಿದ್ರಂಥವ್ರು, ಮತ್ತು ಈ ದೇಶದಲ್ಲಿ ಬಡವನಿಗೆ, ರೈತನಿಗೆ ಭೂಮಿ ಕೊಟ್ಟರು. ಲ್ಯಾಂಡ್ ರಿಫಾರ್ಮ್ಸ್ ದಟ್ಸ್ ನಾಟ್ ಈಸಿ. ಜಗತ್ತಿನಲ್ಲಿ ಯಾವ ದೇಶವೂ ಕೂಡ ಭೂ ಸುಧಾರಣಾ ಕಾನೂನನ್ನ ಇಂಪ್ಲಿಮೆಂಟ್ ಮಾಡಿ ಬಡವನಿಗೆ, ಭೂರಹಿತನಿಗೆ ಭೂಮಿ ಕೊಡಲಿಲ್ಲ. ಅದನ್ನು ಮಾಡಲಿಕ್ಕೆ ಹೋದ ಒಬ್ಬ ಚಿಲಿ ದೇಶದಲ್ಲಿ ಅಲಂಡೆ ಅಂತಕ್ಕಂಥವನು, ಆದರೆ ಅವನ ರುಂಡವನ್ನು ಬೀದಿಲಿ ಚೆಂಡಾಡಿದ್ರು. ಸೊ ಹಾಗಾಗಿ ಇಂದಿರಾ ಗಾಂಧಿ ಅವರು ತಂದಂಥ 20 ಅಂಶದ ಕಾರ್ಯಕ್ರಮಗಳು ಬಡವನಿಗೆ, ರೈತನಿಗೆ, ಕಾರ್ಮಿಕನಿಗೆ, ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ತಂದಂಥ ಕೀರ್ತಿ ಇಂದಿರಾ ಗಾಂಧಿಯವರು. ಭಾರತವನ್ನು ಎಮರ್ಜೆನ್ಸಿ ಬಿಡ್ರಿ, ಅದನ್ನೇನು ಎಮರ್ಜೆನ್ಸಿ, ಏನು ತೊಂದರೆ ಆಯ್ತು? ನೋ, ಯಾರಿಗೇನು ತೊಂದರೆ ಆಯ್ತು ಎಮರ್ಜೆನ್ಸಿ ಒಳಗೆ? ನಾನು ಅದನ್ನ ಬರಲ್ಲ. ನೋಡ್ರಿ, ನಾನೊಂದು ಪುಸ್ತಕ ಬರೆದಿದ್ದೀನಿ ಎಮರ್ಜೆನ್ಸಿ ಮೇಲೆ, ಆಪಸ್ಥಿತಿ ಆಲಾಪನೆ ಓದಿ ಅದರಲ್ಲಿ ಏನ್ ಬರೆದಿದ್ದೀವಿ ಅಂತ. ಈ ಕಾರ್ಯಕ್ರಮದ ಕಟ್ಟಕಡೆಯ ಹಂತಕ್ಕೆ ಬಂದಿದ್ದೀವಿ. ಈ ಸುತ್ತಿನಲ್ಲಿ ಒಂದೊಂದು ಶಬ್ದ, ತಾವುಗಳು ಒಂದು ಶಬ್ದದಲ್ಲಿ ಇದಕ್ಕೆ ಉತ್ತರ ಕೊಡ್ಬೇಕು. ಮೊದಲನೇದಾಗಿ ದಿನೇಶ್ ಗುಂಡೂರಾವ್ ಅವರಿಂದ ಮೊದಲನೇ ಶಬ್ದ ಮೋದಿ. ಮಾಫಿಯಾ ರಾಜಕಾರಣ. ಮೋದಿ. ಮಾಫಿಯಾ. ಕಾಮಗಾರ್. ಏರ್ ಸ್ಟ್ರೈಕ್. ದಿನೇಶ್ ಗುಂಡೂರಾವ್. ಒಳ್ಳೆದದು, ಒಳ್ಳೆ ತೀರ್ಮಾನ. ಏರ್ ಸ್ಟ್ರೈಕ್. ವಾಯು ದಾಳಿ. ವಾಯು ದಾಳಿ. ಏರ್ ಸ್ಟ್ರೈಕ್ ಮಾಡಿದ್ರಲ್ಲ. ಏರ್ ಸ್ಟ್ರೈಕ್ ಇಟ್ಸ್ ಕಾಮನ್. ಎಸ್, ಏರ್ ಸ್ಟ್ರೈಕ್. ದೇಶದ ಶಕ್ತಿಯನ್ನ ಎತ್ತಿ ಹಿಡಿದಂತ ಮೋದಿ, ಅದಕ್ಕೆ ಧನ್ಯವಾದಗಳು. ಪ್ರಿಯಾಂಕಾ ಗಾಂಧಿ. ಆಕರ್ಷಣೀಯ ವರ್ಚಸ್ಸಿರ್ತಕ್ಕಂಥ ಭವಿಷ್ಯದ ನಾಯಕಿ. ಪ್ರಿಯಾಂಕಾ ಗಾಂಧಿ ಭಾರತದ ಭವಿಷ್ಯದ ನಾಯಕಿ. ಸೋಲಾಗ್ತೈತೆ ಅಂತೇಳಿ ಹೊಸ ನಾಯಕತ್ವವನ್ನು ಕೊಡ್ತಾ ಇದ್ದಾರೆ. ದೇವೇಗೌಡರು ಮುತ್ಸದ್ದಿ ಮತ್ತು ರೈತ ಪರ ನಾಯಕ. ಗ್ರಾಮೀಣ ಭಾರತದ ರೈತನ ಬದುಕನ್ನ ಹಸನು ಮಾಡಿದಂತ ಕೀರ್ತಿ ಪುರುಷ. ಒಂದೇ ಶಬ್ದದಲ್ಲಿ ಸರ್. ಮತ್ತೊಬ್ಬ ಧೃತರಾಷ್ಟ್ರ. ರಾಹುಲ್ ಗಾಂಧಿ.
ರಾಹುಲ್ ಗಾಂಧಿ ಒಬ್ಬ ಸರಳ ಮತ್ತು ಒಂದೇ ಒಂದು ಶಬ್ದದಲ್ಲಿ ಬಡ ಜನರ ಪರ. ರಾಹುಲ್ ಗಾಂಧಿ. ಭಾರತದ ಆಶಾಕಿರಣ. ರಾಹುಲ್ ಗಾಂಧಿ. ನಾಮದಾರ್. ಓಕೆ, ಕಾರ್ಯಕ್ರಮದ ಕೊನೆಯ ಹಂತ. ಒಂದೊಂದು ನಿಮಿಷದಲ್ಲಿ 3 ಅತಿಥಿಗಳಿಂದ ಕನ್ಕ್ಲೂಷನ್ ಅನ್ನ ಬಯಸ್ತೀನಿ. ಈಗ ಇಡೀ ದೇಶದ ಜನತೆ ಕಾಯ್ತಾ ಇರ್ತಕ್ಕಂಥ ಸಂದರ್ಭ. ವೋಟ್ ಮಾಡೋದಕ್ಕೆ ಕೆಲವೇ ದಿನಗಳಿದ್ದಾವೆ. ಮೊದಲನೇದಾಗಿ ನಾನು ಆರ್ ಅಶೋಕ್ ಅವರಿಂದ ಆರಂಭ ಮಾಡ್ತೀನಿ. ಆರ್ ಅಶೋಕ್ ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ನಿಮ್ಮ ಕಾಲಾವಕಾಶ ಈಗ ಶುರುವಾಗುತ್ತೆ. 1 ನಿಮಿಷ. ಈ ದೇಶದ ಭದ್ರತೆ ಇರ್ಬೋದು, ಈ ದೇಶದ ಅಭಿವೃದ್ಧಿ ಇರ್ಬೋದು, ಈ ದೇಶದಲ್ಲಿ ವಂಶ ಪಾರಂಪರ್ಯ ಆಡಳಿತವನ್ನು ಅಂತ್ಯ ಮಾಡುವಂಥದ್ದಕ್ಕೋಸ್ಕರ, ದೇಶಕ್ಕೆ ಒಂದು ಭವಿಷ್ಯವನ್ನು 5 ವರ್ಷಗಳಲ್ಲಿ ರೂಪು ಮಾಡುವಂಥ ದೃಷ್ಟಿಯಿಂದ ಇವತ್ತು ಜನಪರ ಕೆಲಸ ಮಾಡುವಂಥ ಸ್ಕೀಮ್ಸ್ ಸರ್ಕಾರ ಬೇಕು. ಅದೇ ರೀತಿ ಸ್ಕ್ಯಾಂಡಲ್ ಸರ್ಕಾರ ಬೇಡ. ಇನ್ನೊಂದು, ಕುಟುಂಬ ರಾಜಕಾರಣ ಮಾಡುವ ನಾಮದಾರ್ ಸರ್ಕಾರ ಬೇಡ. ಜನರ ಕಲ್ಯಾಣ ಮಾಡುವ ಕಾಮದಾರ್ ಸರ್ಕಾರ ಬೇಕು. ಇವತ್ತಿನ ಅವಶ್ಯಕತೆ ದೇಶದ ಭದ್ರತೆ, ದೇಶದ ಅಭಿವೃದ್ಧಿ, ಮುಂದಿನ 5 ವರ್ಷಕ್ಕೆ ನಮ್ಮ ದೇಶವನ್ನು ಎತ್ತರಕ್ಕೆ, ಪ್ರಪಂಚದ ಸಾಲಿಗೆ, ಅಮೇರಿಕಾದ ಸಾಲಿಗೆ ನಿಲ್ಲಿಸುವಂಥ ನಾಯಕತ್ವ, 56 ಇಂಚಿನ ಎದೆಯುಳ್ಳ ನಾಯಕತ್ವ ಈ ದೇಶಕ್ಕೆ ಬೇಕಾಗಿದೆ. ಆ ನಾಯಕತ್ವವನ್ನು ಈ ರಾಜ್ಯದ, ದೇಶದ ಜನ ಕೊಡಬೇಕು ಅಂತೇಳಿ ಅವರಲ್ಲಿ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಜಾಗತಿಕ ಜಗತ್ತಿನ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯನ್ನು ಅಪ್ಪಿ ಆಡಳಿತ ಮಾಡ್ತಿರ್ತಕ್ಕಂಥ ಭಾರತ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರನ್ನು 135 ಕೋಟಿ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ನಮ್ಮ ಈ ಮಿತ್ರ ಪಕ್ಷಗಳು ಈ ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು. ಎಲ್ಲರ ಒಡಗೂಡಿ ಆಡಳಿತ ಮಾಡಬೇಕು. ಕೊನೆಯದಾಗಿ ದಿನೇಶ್ ಗುಂಡೂರಾವ್. ಭ್ರಮೆ ಸೃಷ್ಟಿಸಿ ಇವತ್ತು ಜನರ ಮನಸ್ಸನ್ನು ಗೆಲ್ತಕ್ಕಂಥ ಪ್ರಯತ್ನ ದೇಶ ನಡೀತಾ ಇದೆ. ಗ್ರೌಂಡ್ ರಿಯಾಲಿಟಿ, ಕೆಳಮಟ್ಟದಲ್ಲಿ ಜನರ ಬದುಕಲ್ಲಿ ಯಾವುದೇ ಒಂದು ಬದಲಾವಣೆ ಆಗಿಲ್ಲ. ಇನ್ನೂ ಕ್ಷೀಣ ಆಗಿರ್ತಕ್ಕಂಥ ವ್ಯವಸ್ಥೆ 5 ವರ್ಷದಲ್ಲಿ ಆಗಿದೆ. ಈ ದೇಶದಲ್ಲಿ ಇವತ್ತು ಬಹಳ ದೊಡ್ಡ ಒಂದು ಸಮಸ್ಯೆ ಮತ್ತು ಗಂಡಾಂತರ ಇವತ್ತು ದೇಶದ ಮುಂದೆ ಕಾಣ್ತಾ ಇದೆ. ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಮತ್ತು ಎಲ್ಲ ಜನರ ವರ್ಗ, ಜಾತಿ, ಧರ್ಮ, ಭೇದ ಭಾವ ಮರೆತು ನಾವೆಲ್ಲರೂ ಭಾರತೀಯರು ಅಂತ ಒಂದು ಭಾವನೆ ಸೃಷ್ಟಿ ಮಾಡ್ತಕ್ಕಂಥ, ಇವತ್ತು ನಮ್ಮ ಪಕ್ಷದ ಜೊತೆ ಇದ್ದರೆ ಮಾತ್ರ ನೀವು ಭಾರತೀಯರು, ನಮ್ಮನ್ನು ವಿರೋಧ ಮಾಡಿದ್ರೆ ನೀವು ರಾಷ್ಟ್ರ ವಿರೋಧಿಗಳಂತ ಬಿಂಬಿಸ್ತಕ್ಕಂಥ ಒಂದು ಕೆಟ್ಟ ಒಂದು ಪದ್ಧತಿಯನ್ನು ಹೋಗಲಾಡಿಸ್ತಕ್ಕಂಥದ್ದು, ದೇಶ ಒಂದು ಮಾಡ್ತಕ್ಕಂಥ ಸರ್ಕಾರ ಬೇಕಾಗಿದೆ ಹೊರತು ಒಂದು ಪಕ್ಷದ ಪರವಾಗಿ ಮಾಡ್ತಕ್ಕಂಥದ್ದನ್ನು ಹೋಗ್ತಕ್ಕಂಥದ್ದನ್ನು ನಾವು ಅದನ್ನು ತಳ್ಳಾಕಬೇಕು. ಅದಕ್ಕೆ ದೇಶ ಮುಖ್ಯ. ಅದಕ್ಕೆ ದೇಶವನ್ನು ಒಂದಾಗಿ ತೊಗೊಂಡೋಗ್ತಕ್ಕಂಥ ಒಂದು ಪರ್ಯಾಯ ಸರ್ಕಾರ ದೇಶಕ್ಕೆ ಇವತ್ತು ಅವಶ್ಯಕತೆ ಇದೆ. ಆಲ್ ರೈಟ್, ನಮ್ಮ ಮೂವರಿಗೂ ಕೂಡ ಅನಂತ ಧನ್ಯವಾದಗಳು. ಸಾಕಷ್ಟು ಮೌಲಿಕವಾದಂತಹ ಒಳನೋಟಗಳನ್ನ ನಿಮ್ಮ ಪಕ್ಷಗಳ ಯೋಚನೆಗಳ ಕುರಿತಾಗಿ, ವಿಚಾರಗಳ ಕುರಿತಾಗಿ ಮಂಡಿಸಿದ್ದೀರಿ. ತಮ್ಮ ಮೂವರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ಎಲ್ಲ ಅತಿಥಿಗಳಿಗೂ ಕೂಡ ಅನಂತ ಧನ್ಯವಾದಗಳು. ಅತ್ಯಂತ ಸೂಕ್ಷ್ಮ ಒಳನೋಟಗಳು ಉಳ್ಳಂತಹ ಪ್ರಶ್ನೆಗಳನ್ನ ತಾವೆಲ್ಲರೂ ಕೂಡ ಕೇಳಿದ್ದೀರಿ. ವೀಕ್ಷಕರೇ, ಅಂತೂ ಇಂತೂ 2019ರ ಲೋಕಸಭಾ ಮಹಾಸಮರ ನಮ್ಮೆದುರು ನಿಂತಿರ್ತಕ್ಕಂಥದ್ದು. ಜಾಗತಿಕವಾಗಿ ಭಾರತ ಅತ್ಯಂತ ಸ್ಥಿತ್ಯಂತರದ ಒಂದು ಕಾಲಘಟ್ಟದಲ್ಲಿದೆ ಬೆಳವಣಿಗೆಯ ದೃಷ್ಟಿಯಿಂದ. ಈ ಸಂದರ್ಭದಲ್ಲಿ ಭಾರತದ ಈ ಚುನಾವಣೆ ಅತ್ಯಂತ ಮಹತ್ವದ ಒಂದು ವಿಚಾರ ಅಂತ ಹೇಳಬೇಕು. ಯಾವ ರೀತಿಯಲ್ಲಿ ಜನ ವೋಟ್ ಮಾಡ್ತಾರೆ ಅನ್ನೋದು ಬಹುಶಃ ಮುಂದಿನ ಹಲವು ವರ್ಷಗಳ ಈ ದೇಶದ ರಾಜಕಾರಣದ, ಈ ದೇಶದ ಅಭಿವೃದ್ಧಿಯ, ಈ ದೇಶದ ಜನರ ಚಿಂತನೆಯ ದಿಕ್ಕನ್ನ ನಿರ್ಧಾರ ಮಾಡಲಿದೆ. ಸೊ ಏನಾಗುತ್ತೆ ಚುನಾವಣೆಯಲ್ಲಿ ಕಾದು ನೋಡೋಣ. ಈ ದೇಶದ ಜನ ಯಾವತ್ತೂ ಕೂಡ ಪ್ರಬುದ್ಧತೆಯಿಂದಾನೇ ನಡ್ಕೊಂಡು ಬಂದಿದ್ದಾರೆ. ನಮಗೆ ಹೊಟ್ಟೆಗೆ ಹಿಟ್ಟಿಲ್ದಿದ್ರೂ ಪರವಾಗಿಲ್ಲ, ಯೋಚನೆಗೆ, ಪ್ರಜ್ಞಾವಂತಿಕೆಗೆ ಕಡಿಮೆ ಬಿದ್ದಿಲ್ಲ. ಅದನ್ನ ಉಳಿಸ್ಕೊಂಡು ಹೋಗೋಣ. ದಯವಿಟ್ಟು ಎಲ್ಲರೂ ಕೂಡ ಮತದಾನ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.